ಹಾಯ್ ಸಹನಾ, ಹಾಯ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ನೀವು? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಅವರ್ ಶೋ, ಥ್ಯಾಂಕ್ ಯು. ಬಳ್ಳಾರಿ ಕ್ರಿಯೇಟರ್ಸ್ ಟಾಕ್ ಅಂತ. ಥ್ಯಾಂಕ್ ಯು. ಸೊ ನಿಮ್ಮ ಬಗ್ಗೆ ಸಣ್ಣದಾಗಿ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ ನಮ್ಮ ವ್ಯೂವರ್ಸಿಗೆ? ಓಕೆ. ನಂದು ಬಂದ್ಬಿಟ್ಟು ಬಳ್ಳಾರಿ ಹತ್ರ ಒಂದು ಚಿಕ್ಕ ಹಳ್ಳಿ. ಅಲ್ಲಿ ನಾನು ಪೇರೆಂಟ್ಸ್ ಎಲ್ಲ ಅಲ್ಲೇ ಇರ್ತಾರೆ, ಬಟ್ ನಾನು ಅಲ್ಲಿರಲ್ಲ. ನಮ್ಮ ಅಜ್ಜ ತಾತ ಜೊತೆ ಇರ್ತೀನಿ. ಹುಟ್ಟಿ ಬೆಳೆದಿದ್ದೆಲ್ಲ ಅವ್ರ ಜೊತೆನೇ. ಇವಾಗಲೂ ಅಲ್ಲೇ ಇರ್ತೀನಿ. ಎಜುಕೇಷನ್ ಡಿಗ್ರಿ ಕಂಪ್ಲೀಟ್ ಆಗಿದೆ. ಕೆಲಸನೂ ಮಾಡ್ತಾಯಿದ್ದೀನಿ ಈಗ, ಅದ್ರ ಜೊತೆ ವಿಡಿಯೋಸು ಮಾಡ್ತಾಯಿದ್ದೀನಿ. ವರ್ಕ್ ಫ್ರಮ್ ಹೋಮ್ ಇದೆ ನನಗೆ, ಮನೆಯಲ್ಲೇ ಮಾಡ್ತಾಯಿದ್ದೀನಿ. ವಾರಕ್ಕೊಂದ್ಸರಿ ಆಫೀಸ್ಗೆ ಹೋಗ್ಬೇಕು, ಅದನ್ನು ಮಾಡ್ತಾ ಇದನ್ನು ಮಾಡ್ತಾ ಎರಡೂ ಟ್ರೈ ಮಾಡ್ತಾಯಿದ್ದೀನಿ. ಆ ಥರ ಇನ್ನೂ ವೀಡಿಯೋಸ್ ಜಾಸ್ತಿ ಮಾಡಬೇಕಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲ. ಓಕೆ. ಸೊ ಬೇಸಿಕಲಿ ಕ್ರಿಯೇಟರ್ಸ್ ಲೈಫ್ ಯಾವ ಥರ ಇರುತ್ತಾ? ಲೈಕ್ ನೀವು ಬಂದುಬಿಟ್ಟು ಒಂದು ಕಡೆ ಜಾಬ್ ಇರುತ್ತಾ, ಒಂದು ಕಂಟೆಂಟ್ ಕ್ರಿಯೇಟರ್ ಮಾಡ್ತೀರಾ. ಸೊ ಅದು ಎರಡನ್ನ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಮ್ಯಾನೇಜ್ ಮಾಡೋದು ಭಾಳ ಕಷ್ಟ. ಆದ್ರೂ ಪೇರೆಂಟ್ಸ್ ಇಂಟ್ರೆಸ್ಟ್ ಕಡೆಯಿಂದ ಜಾಬ್ ಮಾಡ್ಬೇಕಂತೇಳಿ ಅವರು, ನಮಗೆ ವೀಡಿಯೋಸ್ ಮಾಡ್ಬೇಕಂತೇಳಿ ನಾವು. ಒಂದು ಕಡೆ ಅದನ್ನು ಬಿಟ್ಟರೆ ಲೈಫ್ ಲೀಡ್ ಆಗಲ್ಲ. ಎರಡನ್ನೂ ಮ್ಯಾನೇಜ್ ಮಾಡ್ಬೇಕಂತೇಳಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಎಡಿಟಿಂಗ್ ಮಾಡಲಿಕ್ಕೆಲ್ಲ ಟೈಮ್ ಭಾಳ ಹಿಡಿಯುತ್ತೆ. ನಮ್ಮ ಕೆಲಸ ಮುಗಿಸ್ಬೇಕು, ಎಡಿಟಿಂಗ್ ಮಾಡಬೇಕು, ಮನೇಲಿ ಕೆಲಸ ಮಾಡಬೇಕು, ಎಲ್ಲ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಆದ್ರೂ ಇಂಟ್ರೆಸ್ಟ್ ಇದೆಯಲ್ಲ, ನಮ್ಮ ಇಂಟ್ರೆಸ್ಟ್ ಯಾಕೆ ಬಿಟ್ಕೊಡ್ಬೇಕು, ಮಾಡ್ಬೇಕಂತೇಳಿ ಮಾಡ್ತಾಯಿದ್ದೀನಿ. ಸೊ ಈ ಇಂಟ್ರೆಸ್ಟ್ ಯಾವ ಥರ ಸ್ಟಾರ್ಟ್ ಆಯ್ತು ನಿಮಗೆ? ಅಂದರೆ ನನಗೆ ಒಂದು ಸ್ವಲ್ಪ ಬೈಕ್ ಹೊಡೆಯೋದು ಹುಚ್ಚು ಜಾಸ್ತಿ ಇದೆ. ಹೌದು, ನೀವು ಬೈಕ್ ರೈಡ್ಸ್ ಸ್ಟಾರ್ಟಿಂಗ್ ವಿಡಿಯೋಸಲ್ಲಿ ರೈಡ್ಸ್ ಹಾಂ. ಜಾಸ್ತಿ ಇದ್ವು ನಿಮಗೂ. ಮುಂಚೆ ಎಲ್ಲ ರೈಡ್ ಕಲ್ತಿದ್ದೆ, ಬಟ್ ವಿಡಿಯೋಸ್ ಮಾಡೋಕ್ಕೆ ಅಪೋಸಿಟ್ ವಿಡಿಯೋ ಪರ್ಸನ್ ಬೇಕು ಬೈಕ್ ರೈಡ್ ಮಾಡ್ಬೇಕಾದ್ರೆ. ಹೌದು. ಯಾರು ನಮ್ಮ ಮನೇಲಿ ತಮ್ಮೋರಿದ್ರು ಅಣ್ಣೋರಿದ್ರು ಜಲ್ದಿ ಕರೆದ್ರೆ ಬರೋದೇ ಇಲ್ಲ. ಓಕೆ. ಅವ್ರು ಬಂದಾಗ ಯಾವಾಗೋ ಹೆಂಗೋ ಇದ್ದಾಗ ಹೋಗಿ ಯಾವುದೋ ಒಂದು ವಿಡಿಯೋ ಮಾಡಿ ಅದನ್ನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಂಗಾಗಿ ಈ ಥರ ಮಾಡ್ತಾ ಟ್ರಾವೆಲಿಂಗ್ ಮಾಡ್ತಾ ಮಾಡ್ಬೇಕಂತ ಇದೆ. ಬಟ್ ಬೈಕ್ ಅಂತೂ ಮನೇಲಿ ಕೊಡ್ಸಲ್ಲ ಅಂತ ಗ್ಯಾರಂಟಿ ಆಗಿದೆ. ಓಕೆ. ಕೇಳಿದ್ರು ಕೊಡ್ಸಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇರೋ ಬೈಕಲ್ಲೇ ಮಾಡೋಣ. ಅದು ಆಗಿಲ್ಲಲ್ವಾ, ಸುಮ್ಮನೆ ಡೈಲಿ ವ್ಲಾಗ್ಸ್ ಥರ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಓಕೆ. ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಅನ್ಸುತ್ತೆ ನಿಮಗೆ. ಸೊ ಇವಾಗಲೂ ಎಲ್ಲಾದರೂ ಟ್ರಾವೆಲಿಂಗ್ ಮಾಡಿದ್ದು, ಅದು ಮೂಮೆಂಟ್ಸ್ ಆಗಲಿ ಏನಾದರೂ ಶೇರ್ ಮಾಡ್ತೀರಾ? ಬಟ್ ಫ್ರೆಂಡ್ಸ್ ಜೊತೆ ಎಲ್ಲಿ ಟ್ರಾವೆಲ್ ಮಾಡಿಲ್ಲ. Okay. ಮನೇಲಿ ಅಂದರೆ ಅಜ್ಜ ಅಜ್ಜಿ ತಾತ ಜೊತೆ ಇದ್ನಲ್ಲ, ಹೌದು. ಅವ್ರನ್ನ ಬಿಟ್ಟು ಎಲ್ಲಿ ಹೋಗಿಲ್ಲ. ಹೋದ್ರೆ ಪೇರೆಂಟ್ಸ್ ಜೊತೆ ಹೋಗ್ತಿದ್ದೆ, ಅವ್ರ ಜೊತೆ ಹೋಗ್ತಿದ್ದೆ ಅಷ್ಟೇ ಹೊರತಾಗಿ ಫ್ರೆಂಡ್ಸ್ ಜೊತೆ ಎಲ್ಲಿ ಹೋಗಿಲ್ಲ. ಓಕೆ. ಸೋಲೋ ಟ್ರಾವೆಲ್ ಎಲ್ಲಾದರೂ ಸೋಲೋ ಟ್ರಾವೆಲ್ ಅಸ್ಸಲಿಲ್ಲ. ಕಳ್ಸಲ್ವಾ ಮನೆಯಲ್ಲಿ? ಕಳ್ಸಲ್ಲ, ಭಯ ಇರುತ್ತೆ ಅಲ್ವಾ ಅವರಿಗೆ. ಸೊ ರೈಡ್ಸ್ ಅಂದರೆ ತುಂಬ ಇಷ್ಟ ಅಂತೀರಲ್ವಾ? ಸೊ ರೈಡಿಂಗ್ ಬಗ್ಗೆ ನಿಮ್ಗೆ ಏನಾದರೂ ನಾಲೆಜ್ ಇದೆನಾ? ಲೈಕ್ ಬೈಕ್ಸ್, ಯಾವ ಬೈಕ್ ಅಂದರೆ ನಿಮಗೆ ತುಂಬ ಇಷ್ಟ? ನನಗೆ ಡ್ಯೂಕ್ ಬೈಕ್ ಅಂದರೆ ಭಾಳ ಇಷ್ಟ. ಡ್ಯೂಕ್ 250, ಹಾಂ, ಬುಲೆಟ್? ಎಲ್ಲ ಬೈಕ್ ರೈಡ್ ಮಾಡಿದ್ದೀನಿ ಆಗಲೇ. ಓಕೆ. RS100 ಅಂದರೆ ಎಕ್ಸ್ಪಲ್ಸ್ ರೈಡ್ ಮಾಡಿದ್ದೀನಿ, ಇನ್ನೊಂದು ಎಕ್ಸ್ಟ್ರೀಮ್ ರೈಡ್ ಮಾಡಿದ್ದೀನಿ. ದೊಡ್ಡ ಬೈಕ್ಸ್ ಅಂದರೆ ಇವೆ ಜಾಸ್ತಿ ರೈಡ್ ಮಾಡಿರೋದು. ಬುಲೆಟ್ ರೈಡ್ ಮಾಡಿದ್ದೀನಿ. ಇನ್ನೊಂದು ಮೊನ್ನೆ ಯಾವುದೋ ತಗೊಂಡ್ರು, ಅದು ರೈಡ್ ಮಾಡಿದ್ದೀನಿ. ಓಕೆ. ಸೊ ಜಸ್ಟ್ ಬೈಕ್ಸ್ ಒಂದೇ, ಸ್ಕೂಟೀಸ್ ಇವೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ವಾ ನಿಮಗೆ? ಸ್ಕೂಟಿ ಮಾಮೂಲಿ ಎಕ್ಸೆಲ್ ಸ್ಕೂಟಿ ಇವೆಲ್ಲ ಸೇಮ್ ಆಗಿಬಿಡುತ್ತಲ್ವ. ಓಕೆ. ಓನ್ಲಿ ಬೈಕ್ಸ್ ಮೇಲೇನೆ. ಸೊ ಫ್ಯೂಚರಲ್ಲಿ ನೀವೊಬ್ರು ಬೈಕರ್ ಗರ್ಲ್ ಆಗಿ ಏನಾದರೂ ಕಾಣಿಸ್ಬೋದಾ ನಮಗೆ? ಬಟ್ ನನ್ನ ಕಡೆಯಿಂದ ಆಗ್ಬೇಕಂತ ಇದೆ. ಓಕೆ. ಬಟ್ ಮನೇಲಿ ಸಪೋರ್ಟ್ ಇರ್ಬೇಕು ಫಸ್ಟ್. ಮನೇಲಾದ್ರೂ ನಮ್ಮ ಜೊತೆ ಒಬ್ರು, ಎಷ್ಟೇ ಜನ ಬೇಡ ಅಂದ್ರೂ ಒಬ್ರು ಸಪೋರ್ಟ್ ಪರ್ಸನ್ ಇದ್ರೆ ನಾವ್ ಏನಾದ್ರೂ ಮಾಡ್ಬೋದು. ಬಟ್ ಆ ಪರ್ಸನ್ಸ್ ಯಾರು ಇಲ್ಲ ನನಗೆ. ಬೇಸಿಕಲಿ ಏನಾಗುತ್ತೆ ಅಂದ್ರೆ, ನೀವು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನ ಯಾವ ಥರ ಟ್ರೀಟ್ ಮಾಡಿದ್ರು? ಯಾವ ಥರ ಟ್ರೀಟ್ ಮಾಡಿದಾರೆ ಅಂದರೆ, ಈಗ ಯಾರು ಜಲ್ದಿ ಸಪೋರ್ಟ್ ಮಾಡಲ್ಲ. ಈಗ ನಾನು ಡೈಲಿ ವ್ಲಾಗ್ಸ್ ಮಾಡ್ತಿರ್ತೀನಾಗ್ಲಿ, ನಾನು ವಾಯ್ಸ್ ಹಾಕ್ತಿರ್ತೀನಲ್ವಾ, ನಾನು ಯಾವ ಥರ ಮಾತಾಡಿರ್ತೀನಿ ಅವ್ರ ಥರ ಅವ್ರು ರೇಗಾಡ್ಸೋದು, ಈ ಥರ ಎಲ್ಲ ಮಾಡ್ತಾರೆ. ಅವಾಗ ಆ ಟೈಮಲ್ಲಿ ಸಾಕ್ಬಿಡು, ಇದು ಇವರೆಲ್ಲ ಕಾಡಿಸ್ತಿದಾರೆ ಅಂತ ಏನೋ ಸ್ಟಾಪ್ ಮಾಡ್ಬೇಕನ್ನೋ ಥಾಟ್ಸ್ ಒಂದೊಂದ್ಸರಿ ಅನ್ಸುತ್ತೆ, ಯಪ್ಪ ಈ ಥರ ಮಾಡೋದ್ರಿಂದ ಇವ್ರು ಈ ಥರ ರೇಗಾಡಿಸ್ತಾರಲ್ವಾ. ಅಂದ್ರೆ ನಮಗೆ ಅವ್ರು ಮಾತಾಡ್ಲಿಕ್ಕೆ ಏನ್ ಅನ್ಸಲ್ಲ, ನಮಗೆ ಅವ್ರ ಮಾತಾಡ್ಬೇಕಾದ್ರೆ ನಾವ್ ಎದುರಿಗೆ ನಿಂತ್ಕೊಂಡ್ರೆ ನಮಗೆ ಕಷ್ಟ ಆಗ್ಬಿಡುತ್ತೆ. ಈ ತರ ಮಾತಾಡ್ತಾರಲ್ವಾ, ಆ ತರ ಮಾಡಿದಾಗ ಸ್ಟಾಪ್ ಮಾಡ್ಬೇಕಂತ ಅನ್ಸುತ್ತೆ. ಆದ್ರೆ ಜನ 100 ಮಾತಾಡ್ತಾರೆ, ಅವ್ರದ್ದು ಇಟ್ಕೊಂಡ್ರೆ ನಾವು ಮುಂದೆ ಹೋಗೋದೇ. ಅಲ್ಲೇ ಇದ್ರೆ ನಾವ್ ಮನೇಲಿದ್ರೆ ಮನೇಲೇ ಇದ್ಬಿಡ್ತೀವಿ, ಮುಂದೆ ಹೋಗಲ್ಲ. ಅವ್ರು ಏನನ್ನ ಮಾತಾಡ್ಕೊಂಡ್ಲಿ ಬಿಡು, ಇವತ್ತು ಇಷ್ಟಿದೀವಿ, ಒಂದಿನ ನಾವು ಬೆಳೆದ್ರೆ ಅವರೇ ನಮ್ಮ ಜೊತೆ ಬರ್ತಾರಲ್ಲ ಅಂತೇಳಿ. ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ಇವಾಗ ಜಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್, ಇನ್ನ ಮುಂದೆ ನೀವು ಒನ್ಸ್ ಪಾಪ್ಯುಲರ್ ಆದ್ಮೇಲೆ ಅವ್ರು ಬಂದು ನನ್ನ ಫ್ರೆಂಡ್ ಅವರು ಅನ್ನೋ ಸ್ಟೇಜ್ ಮಲ್ಬಾರ್ದು. ಬರುತ್ತೆ.
ಬಂದಾಗ ಅವಾಗ ನಿಮ್ ರಿಯಾಕ್ಷನ್ ಯಾವ ತರ ಇರುತ್ತೆ? ಅವ್ರು ಬಂದಾಗ ತೋರಿಸ್ಬೇಕು. ಅಡ್ವಾನ್ಸ್ ಆಗಿ ಹೇಳಿದ್ರೆ ಏನಿರಲ್ಲ ಅದು. ಓಕೆ. ಸೊ ಕಂಟೆಂಟ್ ಕ್ರಿಯೇಷನ್ಸ್ ಅಲ್ಲಿ ನಿಮ್ಗೆ ಇಷ್ಟವಾದ ಪಾರ್ಟ್ ಯಾವುದು? ಅಂದ್ರೆ ಲೈಕ್ ಕಾಮಿಡಿ ಸೈಡ್ ಹೋಗ್ಬೇಕಂತನ, ಲೈಕ್ ಡೈಲಿ ಬ್ಲಾಗ್ಸ್ ಏನಾ, ಇಲ್ಲ ಇನ್ಫ್ಲೂಯೆನ್ಸ್ ಮಾಡೋದ? ಅಂದ್ರೆ ಈಗ ಡೈಲಿ ವ್ಲಾಗ್ಸ್ ಮಾಡೋದಂದ್ರೆ ನಾನೇ ಕ್ಯಾಮ್ರಾ ತಗೋಬಹುದು, ನಾನೇ ವಿಡಿಯೋ ಶೂಟ್ ಮಾಡ್ಬೋದು, ನಾನೇ ಮಾಡ್ಕೋಬಹುದು. ಹೌದು. ಇನ್ನೊಂದೊಂದು ಕಾಮಿಡಿ ವಿಡಿಯೋಸ್ ಮಾಡೋದಾಗ್ಲಿ, ಬೇರೆ ವಿಡಿಯೋಸ್ ಮಾಡೋದಾಗ್ಲಿ, ಅಪೋಸಿಟ್ ಪರ್ಸನ್ ಬೇಕೇ ಬೇಕು. ಹೌದು. ಒಬ್ರು ವಿಡಿಯೋ ಮಾಡ್ಲಿಕ್ಕೆ, ಒಬ್ರು ಏನನ್ನಾಗ್ಲಿ ಹೆಲ್ಪ್ ಸಪೋರ್ಟಿವ್ ಸಪೋರ್ಟ್ ಬೇಕು. ಸಪೋರ್ಟಿವ್ ಆಗಿ ಇರ್ಲೇಬೇಕು. ಹೌದು. ಬಟ್ ನನ್ ಜೊತೆ ಯಾರು ಬರಲ್ಲ. ಓಕೆ. ಮನೇಲಿ ಇದ್ರುನು ಅವ್ರ ಕೆಲ್ಸ ಇರುತ್ತೆ ಅಲ್ವಾ ಪಾಪ, ಅವ್ರು ಬಿಟ್ಟು ಬಾ ಅಂದ್ರೆ ಹೆಂಗ್ ಬರಕ್ಕಾಗತ್ತೆ, ಅವ್ರದ್ದು ಎಜುಕೇಶನ್ ಇರುತ್ತೆ. ಓಕೆ. ಇವಾಗ ನಂದು ಅಂತೂ ಎಜುಕೇಶನ್ ಕಂಪ್ಲೀಟ್ ಆಗಿದೆ, ನಾನು ವರ್ಕ್ ಮಾಡ್ತಾ ಇದೀನಿ, ಎರಡು ಇದು ಮ್ಯಾನೇಜ್ ಮ್ಯಾನೇಜ್ ಮಾಡ್ತಾ ಇದೀನಿ. ಅವ್ರದ್ದು ಬಿಟ್ಟು ನನ್ನದಕ್ ಬಾ ಅಂದ್ರೆ ಬರಲ್ಲ. ಇನ್ ಕೇಸ್ ಅವ್ರು ಬಂದ್ರು ಮನೇಲಿ ಬಿಡಲ್ಲ ಅವ್ರನ್ನ. ಅದಕ್ಕೆ ನಾನು ಕರೆಯಕ್ ಹೋಗಿಲ್ಲ. ಆತರ ನಾನು ನಮ್ ಬ್ರದರ್ ಒಂದು ಕಾಮಿಡಿ ವಿಡಿಯೋಸ್ನು ಮಾಡ್ತಾ ಇದ್ವಿ. ಒಂದ್ 4-5 ಅಪ್ಲೋಡ್ ಮಾಡಿದೀನಿ ಆಗ್ಲೇ. ಓಕೆ. ಆತರ ಆಯ್ತು ಅಂದ್ರೆ ಅವ್ರ ಮನೇಲಿ ಬೈಯಕ್ ಸ್ಟಾರ್ಟ್ ಮಾಡಿದ್ರು. ಓಕೆ. ಅವ್ನ್ ಎಜುಕೇಶನ್, ನೀನಂತೂ ಕೆಲಸ ಮಾಡ್ತಾ ಇದೀಯ, ಅವ್ನ್ ಕೆಲಸ ಮಾಡ್ತಿಲ್ಲ, ಇನ್ನ ಎಜುಕೇಶನ್ ಕಂಪ್ಲೀಟ್ ಆಗಿದೆ, ನೀನಂತೂ ಸೆಟ್ಲ್ ಆಗಿ ಅವ್ನ್ ಸೆಟ್ಲ್ ಆಗ್ಬೇಕಲ್ಲ, ಆತರ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಬೇಡ, ಇನ್ನೊಬ್ರನ್ನ ಕರ್ಕೊಂಡ್ ಮಾಡೋದ್ ಏನೈತೆ, ಅವ್ರ ಫ್ಯೂಚರ್ ಮತ್ತೆ ನಮ್ ಕಡೆಯಿಂದ ಇದಾಗತ್ತೆ ಅಂತ ಒಂದ್ ಭಯ ಆಗುತ್ತೆ. ಆಮೇಲೆ ಇವಾಗ ಏನಂದ್ರೆ ಅವ್ರು ಸ್ಪಾಯ್ಲ್ ಆಗ್ಬಿಟ್ರೆ ಒಂದ್ ಮಾತಂತೂ ಇವಾಗಿನ ಜನ ಮಾತ್ರ ಬಿಡಲ್ಲ. ಹೌದು. ಸಾಯ ಮಠ ಮಾತಾಡ್ತಾನೆ ಇರ್ತಾರ. ಅದಕ್ಕೆ ಬೇಡ ಬೇಡ, ಒಬ್ಬಕ್ಕೆ ಇದೀನಲ್ಲ, ಒಬ್ಳದೇ ಮಾಡ್ಕೊಳಣ. ಇದ್ರದಂತೂ ಯಾರ್ ಸಪೋರ್ಟ್ ಬೇಕಿಲ್ಲ. ಒಬ್ಳದೇ ವಿಡಿಯೋ ಮಾಡ್ಬೋದು, ಒಬ್ಳೆ ಎಡಿಟ್ ಮಾಡ್ಬೋದು, ಒಬ್ಳೆ ವಾಯ್ಸ್ ಕೊಡ್ಬೋದು ಅಂತೇಳಿ ಕೊಡ್ತಾ ಇದ್ವಿ. ಸೊ ನಿಮಗೆ ಇವಾಗವರೆಗೆ ಅಪ್ಲೋಡ್ ಮಾಡಿರೋ ವಿಡಿಯೋಸ್ ಅಲ್ಲಿ ಯಾವ್ದಾದ್ರು ಇಷ್ಟವಾದ ವಿಡಿಯೋ? ಇಷ್ಟವಾದ ವಿಡಿಯೋ ಎಲ್ಲ ಇಷ್ಟನೇ. ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಬೇಕಂದ್ರೆ? ಫಸ್ಟ್ ಸ್ಟಾರ್ಟಿಂಗ್ ಆದಾಗ ಒಂದ್ 4-5 ವಿಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ ಬಳ್ಳಾರಿ ಜಾತ್ರೆ ವಿಡಿಯೋ ಫೇಮಸ್ ಆಯ್ತು. ಓಕೆ. ನನ್ ದೇವ್ರ ಕಡೆಯಿಂದಾನೇ ಫಸ್ಟ್ ದೇವ್ರ ವಿಡಿಯೋನ ಫೇಮಸ್ ಆಯ್ತಲ್ಲ ಅಂತ ಒಂದಿದು. ಬಟ್ ಅದಾದ್ಮೇಲೆ ಏನಾಯ್ತು, ಜನ ಕಮೆಂಟ್ಸ್ ಮಾಡಕ್ ಏನ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ಜಾತ್ರೆದಿಂದ ಇವಳು ಫೇಮಸ್ ಆದ್ಲು, ಈ ತರ ಕಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ನಾನೊಂದು 2-3 ವಿಡಿಯೋಸ್ ಜಾತ್ರೆ ವಿಡಿಯೋಸ್ ಕಂಟಿನ್ಯೂ ಮಾಡಿದೆ. ಸೀಸನ್ ಅದು ಜಾತ್ರೆ ವಿಡಿಯೋ ಸೀಸನ್, ಎಲ್ಲ ಕಡೆ ಜಾತ್ರೆ ಆಗ್ತಾನೆ ಇರುತ್ತೆ. ಆತರ ಸೀಸನ್ ಇದೆ, ನಾವೇನ್ ಮಾಡಕ್ ಬರಲ್ಲ. ನಮಗ್ ಕಂಟೆಂಟ್ ಬೇಕಂದ್ರೆ ಆತರ ಜಾತ್ರೆಗೆ ಹೋಗ್ಬೇಕು, ವಿಡಿಯೋಸ್ ಮಾಡ್ಬೇಕು, ಅಪ್ಲೋಡ್ ಮಾಡ್ಬೇಕು. ಆತರ ಮಾಡಿದ್ಗ ಜಾತ್ರೆಯಿಂದಾನೇ ಫೇಮಸ್ ಆದ್ಲಿ ಇವಳು, ಜಾತ್ರೆಯಿಂದಾನೇ ಜನ ಇದಾಯ್ತು, ಆತರ ಎಲ್ಲ ಮಾತಾಡಿದ್ರೆ ಜನ 100 ಮಾತಾಡ್ಲಿ, ಇವತ್ತಿನ ನಾಳೆ ಏನಿರ್ತದ ನಮಗೇನ್ ಗೊತ್ತಾಗಲ್ಲ. ಬಂದಿದ್ದಂಗ ನಾವ್ ಮಾಡ್ಕೊಂತ ಹೋಗ್ತೀವಿ. ಆತರ ಕಮೆಂಟ್ಸ್ ಮಾಡಿದಾಗ ನಿಮಗೆ ಹೆಂಗ್ ಅನ್ಸುತ್ತೆ? ಇವಾಗ ಜನ ಹೆಂಗಿದಾರಂದ್ರೆ, ನಾವು ಒಂದು ಒಳ್ಳೇದ್ ಮಾಡಿದ್ರು ಕಮೆಂಟ್ ಮಾಡ್ತಾರೆ, ಕೆಟ್ಟದ್ ಮಾಡಿದ್ರು ಕಮೆಂಟ್ ಮಾಡ್ತಾರೆ. ಅವ್ರಿಗಂತೂ ಕೆಲ್ಸ ಇರಲ್ಲ, ಬೊಕ್ಸ ಇರಲ್ಲ. ಇವಾಗ ನಾವು ಇಷ್ಟೆಲ್ಲ ಕಷ್ಟಪಟ್ಟು 5 hours 6 hours 7 hours ಕೂತ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅವ್ರು ಕೂತ್ಕೊಂಡು ಈಗ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಕ್ ಹೇಳ್ರಿ, ಯಾರು ಮಾಡಲ್ಲ, ಮಾಡೋದೇ ಇಲ್ಲ, ಆಗಲ್ಲ. ಎಡಿಟಿಂಗ್ ಅಂದ್ರೆ ಏನೋ ಗೊತ್ತಿರಲ್ಲ. ನಾವು ಕಷ್ಟಪಟ್ಟು ಇಷ್ಟೆಲ್ಲ ಮಾಡ್ತಿದೀವಿ, ಮಾತಾಡ್ಲಿ, ಎಷ್ಟು ದಿನ ಮಾತಾಡ್ಲಿ. ನಾಳೆ ದಿನ ಅವ್ರೇ ಇವಾಗ ಇದ್ ಮಾತಾಡಿದ್ ಅಪೋಸಿಟ್ ಮಾತಾಡ್ತಾರಲ್ವಾ, ಆ ಟೈಮ್ ನಾವ್ ನಿಧಾನ ಇರ್ಬೇಕಷ್ಟೇ. ಸೊ ಇವಾಗ ನೀವು ಹೇಳಿದ್ರಲ್ಲ, ಒಂದು ವಿಡಿಯೋ ಎಡಿಟ್ ಮಾಡಾಗ 5 hours 6 hours ಕುಂತು ಇದು ಮಾಡ್ಬೇಕಂತ. ಸೊ ಇವಾಗ ಹೆಂಗಾಗುತ್ತೆ ಅಂದ್ರೆ, ಜಾಬ್ ನ ಇಟ್ಕೊಂಡು ಜಾಬ್ ವರ್ಕ್ ಅವರ್ಸ್ ಇರುತ್ತೆ, ಅದು ಮುಗಿಸ್ಕೊಂಡು 5-6 hours ಸ್ಪೆಂಡ್ ಮಾಡ್ತಿರಲ್ಲ. ಸೊ ಮತ್ತೆ ಸ್ಲೀಪಿಂಗ್ ಪೀರಿಯಡ್ ಅದೆಲ್ಲ ಯಾವ ತರ ಚೇಂಜ್ ಆಗುತ್ತೆ ನಿಮ್ದು? ಅಂದ್ರೆ ಮುಂಚೆ ನಾನ್ ವರ್ಕ್ ಮಾಡ್ತಿರೋ ಕಂಪ್ನಿಯಲ್ಲಿ ಮುಂಚೆ ಪ್ರಾಜೆಕ್ಟ್ ಬೇರೆ ಇತ್ತು, ಇವಾಗ ರೀಸೆಂಟ್ ಆಗಿ ಪ್ರಾಜೆಕ್ಟ್ ಶಿಫ್ಟ್ ಆದೆ. ಮುಂಚೆ ಪ್ರಾಜೆಕ್ಟ್ ಅಲ್ಲಿ ಆದ್ರೆ ವರ್ಕ್ ಜಾಸ್ತಿ ಇರ್ಲಿಲ್ಲ, ಆ ಟೈಮ್ ಅಲ್ಲಿ ಕೂತು ಎಡಿಟ್ ಮಾಡೋದೆಲ್ಲ ಮಾಡ್ತಾ ಇದ್ದೆ. ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನನ್ಗೆ ಎಡಿಟ್ ಮಾಡಕ ಬಹಳ ಕಷ್ಟ ಆಯ್ತು. ಯಾಕಂದ್ರೆ ಕ್ಲಿಪ್ಸ್ ಎಲ್ಲ ಎಡಿಟ್ ಮಾಡಿ ಅದಕ್ಕೆ ನನಗೆ 6 hours ಟೈಮ್ ತಗೊಂತ ಇತ್ತು, ಮತ್ತೆ ಎಲ್ಲ ಅಡ್ಜಸ್ಟ್ ಮಾಡಕ್ಕೆ ಟೈಮ್ ತಗೊಂತಿತ್ತು, ನನ್ಗೆ ವಾಯ್ಸ್ ಕೊಡಕ್ಕೆ 3 hours ತಗೊಂತ ಇತ್ತು. ಎಲ್ಲ ಇದು ಮ್ಯಾನೇಜ್ ಮಾಡೋಷ್ಟರಲ್ಲಿ ಅಷ್ಟಾಗ್ತಿತ್ತು. ಬಟ್ ನಾನೇನ್ ಮಾಡ್ತಿದ್ದೆ ಅಂದ್ರೆ, ಒನ್ ಡೇ ಇದು ತಗೊಂಡು ವಿಡಿಯೋ ಎಡಿಟಿಂಗ್ ಒನ್ ಡೇ ಮಾಡಿ, ವಾಯ್ಸ್ ಒನ್ ಡೇ ಮಾಡಿ, ಆತರ ಕೆಲ್ಸ ಬಹಳ ಇರ್ಲಿಲ್ಲ ಅದು. ಅಂದ್ರೆ ಕೆಲ್ಸ ವಿಡಿಯೋಸ್ಗೆ ಟೈಮ್ ಜಾಸ್ತಿ ತಗೋತಿತ್ತು ಅವಾಗ. ಯಾಕಂದ್ರೆ ಇವಾಗ ನನ್ಗೆ ಅಭ್ಯಾಸ ಆಗ್ಬಿಟ್ಟಿದಲ್ಲ, ಹಾಗಾಗಿ ಎಡಿಟಿಂಗ್ ಸ್ಪೀಡ್ ಮಾಡ್ತಾ ಇದ್ದೀನಿ. ವಾಯ್ಸ್ ಒಂದ್ ಸ್ವಲ್ಪ ಅವಾಗಾದ್ರೆ ಐಡಿಯಾ ಇರ್ಲಿಲ್ಲ, ಯಾವ ತರ ಅಂದ್ರೆ ವಿಡಿಯೋ ತಕ್ಕಂಗ ನಾವ್ ಮಾತಾಡ್ಬೇಕಾಗತ್ತೆ, ನಮಗ್ ಬೇಕಾಗ ಮಾತಾಡೋದಕ್ ಆಗಲ್ಲ. ಮಿಡಿಲ್ ಆಗಿ ಮೀಮ್ಸ್ ಅಪ್ಲೈ ಮಾಡ್ಬೇಕು, ಆತರ ಎಲ್ಲ ಮಾಡ್ಬೇಕಾಗತ್ತೆ. ಮೀಮ್ಸ್ ತಕ್ಕಂಗ ವಾಯ್ಸ್ ಬ್ರೇಕ್ ಕೊಡ್ಬೇಕು, ಮತ್ತೆ ಮೀಮ್ಸ್ ಆದ್ಮೇಲೆ ನಾವು ವಾಯ್ಸ್ ಸ್ಟಾರ್ಟ್ ಮಾಡ್ಬೇಕು, ಆತರ ಎಲ್ಲ ಪ್ರಾಬ್ಲಮ್ ಇರುತ್ತೆ.
ಬಟ್ ನನಗೆ ಗೊತ್ತಿರೋ ಎಡಿಟಿಂಗ್ ಮೀಮ್ಸ್ ಹಾಕೋದಲ್ಲ, ಮೀಮ್ಸ್ ಎಲ್ಲಿ ಹಾಕ್ಬೇಕಾರೋದು ಡಿಸೈಡ್ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ಬಹಳ ಕಷ್ಟ. ಯಾಕಂದ್ರೆ ಅವೇ ನಮ್ ವಿಡಿಯೋಸ್ಗೆ ಆಕ್ಚುಲಿ ಹಾ. ಲೈಫ್ ಕೊಡೋದು. ಆ ಮೀಮ್ಸ್ ಆ ಕರೆಕ್ಟ್ ಸ್ಪಾಟ್ ಅಲ್ಲಿ ಬಿತ್ತಿದ್ರೆ ಮಾತ್ರ ಅದು ಬ್ಲಾಸ್ಟ್ ಆಗುತ್ತೆ, ಇಲ್ಲಾಂದ್ರೆ ವೇಸ್ಟ್ ಇಲ್ಲಾಂದ್ರೆ ಆಗುತ್ತೆ. ಆಗಲ್ಲ. ಅಲ್ಲಿಗೂ ಇವಾಗ ನನ್ನ ಹತ್ರ ಜಾಸ್ತಿ ಮೀಮ್ಸ್ ಇಲ್ಲ, ನನ್ಗೂ ಡೌನ್ಲೋಡ್ ಮಾಡ್ಲಿಕ್ಕೆ ಚೆಕ್ ಮಾಡಿ ಎಲ್ಲ ಗೂಗಲ್ ಅಲ್ಲಿ ಚೆಕ್ ಮಾಡಿ ಎಲ್ಲ ಡೌನ್ಲೋಡ್ ಮಾಡ್ಲಿಕ್ಕೆ ಟೈಮ್ ಬೇಕು. ಬಟ್ ನನಗೆ ಟೈಮ್ ಇಲ್ಲ, ಇರೋ ಮೀಮ್ಸ್ನೇ ಅಪ್ಲೋಡ್ ಮಾಡ್ತಾ ಇದೀನಿ. ಅಲ್ಲಿಗೂ ಕೆಲವೊಬ್ರು ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದಾರೆ ಮೀಮ್ಸ್ ಚೇಂಜ್ ಮಾಡು, ಅವೇ ಯಾಕೆ ಅಪ್ಲೋಡ್ ಮಾಡ್ತಾ ಇದೀಯ. ಬಟ್ ಅವ್ರು ಹೇಳ್ತಾರೆ ನಮಗೆ ಟೈಮ್ ಸಿಗ್ಬೇಕಲ್ವಾ ಡೌನ್ಲೋಡ್ ಮಾಡ್ಲಿಕ್ಕೆ ಅಪ್ಲೋಡ್ ಮಾಡ್ಲಿಕ್ಕೆ, ಅದಕ್ಕೆ ಇರೋ ಮೀಮ್ಸ್ ಅಲ್ಲೇ ಮ್ಯಾನೇಜ್ ಮಾಡ್ತಾ ಇದೀನಿ. ಸೊ ನಿಮಗೆ ನೆಕ್ಸ್ಟ್ ಲೈಕ್ ಫ್ಯೂಚರ್ ಯಾವ ತರ ಕಾಣಿಸುತ್ತೆ ಕಂಟೆಂಟ್ ಕ್ರಿಯೇಷನ್ ಫೀಲ್ಡ್ ಅಲ್ಲಿ? ಬಟ್ ಯಾವ ತರ ಕಾಣಿಸುತ್ತೆ ಅಂದ್ರೆ ಇವಾಗ ಮುಂದೆ ವರ್ಕ್ ಈಗಿರೋ ಪ್ರಾಜೆಕ್ಟ್ಗೆ ವರ್ಕ್ ಪ್ರೆಷರ್ ಜಾಸ್ತಿ ಇದೆ. ಪ್ರೆಷರ್ ಅನ್ನೋದಕ್ಕಿಂತ ಟೈಮ್ ಜಾಸ್ತಿ ಹಿಡಿತಿದೆ ವರ್ಕ್. ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಒಂದೊಂದ್ಸರಿ ನನಗೆ ಮಿಡ್ ನೈಟ್ 2 ಆಗುತ್ತೆ, 5 ಆಗುತ್ತೆ ಕಂಪ್ಲೀಟ್ ಮಾಡೋಷ್ಟರಲ್ಲಿ. ಮಾರ್ನಿಂಗ್ 10ಗೆ ಸ್ಟಾರ್ಟ್ ಮಾಡಿರ್ತೀನಿ ವರ್ಕ್, ಮತ್ತೆ ಜಲ್ದಿ ಕಂಪ್ಲೀಟ್ ಮಾಡೋಣ. ಈವ್ನಿಂಗ್ ಅಷ್ಟರಲ್ಲಿ ನಾನು ಏನಾದ್ರು ಹೊರಗಡೆ ಹೋಗ್ಬೋದು, ಇಲ್ಲ ಏನಾದ್ರು ಎಡಿಟ್ ಮಾಡ್ಬೋದು, ಟೈಮ್ ಸಿಗುತ್ತೆ ಅಂತೇಳಿ. ಬಟ್ ಆದ್ರೆ ಈಗಿನ ಪ್ರಾಜೆಕ್ಟ್ ಅಲ್ಲಿ ನನಗೆ ಆಫೀಸ್ ವರ್ಕ್ ಜಾಸ್ತಿ ಟೈಮ್ ಹಿಡಿತದೆ. ಸ್ಯಾಟರ್ಡೆ ಸಂಡೇ ಫ್ರೀ ಇರುತ್ತಲ್ವಾ, ಆ ಟೈಮಲ್ಲೇ ನಾನು ಎಡಿಟ್ ಮಾಡ್ಕೋಬಹುದು. ಬಟ್ ಅಷ್ಟರಲ್ಲಿ ಮನೆಯಲ್ಲಿ ಪ್ರಾಬ್ಲಮ್ಸ್, ಹೆಲ್ತ್ ಇಶ್ಯೂ ಎಲ್ಲ ಈಗ 1 ಮಂತ್ ಆಯ್ತು ಹೆಲ್ತ್ ಇಶ್ಯೂ ಜಾಸ್ತಿ ಆಗ್ತಾ ಇದೆ. ಮೇ ಬಿ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಚೇಂಜ್, ಟ್ರಾವೆಲಿಂಗ್ ಜಾಸ್ತಿ ಆಯ್ತು, ಬೆಂಗಳೂರು ಟು ಬಳ್ಳಾರಿ ವೀಕ್ಲಿ ಒನ್ಸ್ ಹೋಗೋದ್ ಬರೋದಾಗಿದೆ. ನಿದ್ದೆ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಸ್ಲೀಪ್ ಸೈಕಲ್ ಎಲ್ಲ ಸ್ಲೀಪ್ ಅಂತೂ 10 days ಆಯ್ತು ಕರೆಕ್ಟ್ ಆಗಿ ಸ್ಲೀಪೇ ಇಲ್ಲ. ನೆಕ್ಸ್ಟ್ ನೀವು ಲೈಕ್ ಕಂಪನಿ ಚೇಂಜ್ ಆಗಿ ಇಲ್ಲ ಕಂಟೆಂಟ್ ಕ್ರಿಯೇಷನ್ ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಷನ್ ಆಗೋ ಪ್ಲಾನ್ಸ್ ಏನಾದ್ರು ಇದಾವೆ? ಇದೇ ಆಗ್ಬೋದು, ಬಟ್ ಇದರಲ್ಲಿ ಇನ್ನೊಂದ್ ಸ್ವಲ್ಪ ಡೆವಲಪ್ ಆದ್ರಾಗಿ ನಾವು ಅವಾಗ ನೋಡೋಣ ಅಂತೇಳಿ. ಮನೇಲಿ ಸಪೋರ್ಟ್ ಮಾಡ್ಬೇಕು, ನಾವು ಆ ಕೆಲಸ ಬಿಟ್ಟು ಈ ಕೆಲಸ ಮಾಡ್ತೀವಿ ಅಂದ್ರೆ ಬಿಡಲ್ಲ. ಬಟ್ ಇದ್ರಲ್ಲಿ ಫೈನಾನ್ಷಿಯಲ್ ಎಲ್ಲ ಚೆನ್ನಾಗಾದ್ರೆ ಆಗ್ಬೋದು. ಇಲ್ಲ, ನಾನು ಕೆಲವೊಂದು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಲೈಕ್ ಅವ್ರು ಡೈಲಿ ವ್ಲಾಗ್ಸ್ ಅಲ್ಲ ಯೂಟ್ಯೂಬ್ ಅಲ್ಲಿ ಮಾಡಿ ತುಂಬಾ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರೋರು ತುಂಬಾ ಜನ ಇದ್ದಾರೆ. ಆತರ ನಿಮ್ ಪ್ಲಾನ್ಸ್ ಏನಾದ್ರು? ಆತರ ಏನಿಲ್ಲ, ಅದ್ರ ಮೇಲೆ ನಂಬ್ಕೊಂಡ್ ಇಟ್ಕೊಂಡ್ರೆ ಯಾವತ್ ಬರುತ್ತೆ ಯಾವತ್ ಹೋಗುತ್ತೋ ಗೊತ್ತಿಲ್ಲ ಅದನ್ನು. ಹೌದಲ್ವಾ? ಇಲ್ಲ, ಯಾಕಂದ್ರೆ ಇವಾಗ ಯೂಟ್ಯೂಬ್ ಅನ್ನೋದು ಒಂದ್ ದೊಡ್ಡ ಪ್ಲಾಟ್ಫಾರ್ಮ್ ಆಗ್ಬಿಟ್ಟಿದೆ. ಎಲ್ಲ ಆಗಿದೆ. ಯೂಟ್ಯೂಬ್ ಅಲ್ಲಿ ಲೈಕ್ ಕಂಟೆಂಟ್ ಕ್ರಿಯೇಷನ್ ಮಾಡಿದವರೆ ಇವಾಗ ಫಿಲಿಂ ಇಂಡಸ್ಟ್ರಿಗೆ ಹೋಗಿ ಆ ತರನು ಆಗಿದೆ ಅಲ್ವಾ? ಸೊ ಆ ತರ ನಿಮ್ ಪ್ಲಾನ್ಸ್ ಏನಾದ್ರು ಇದೆ? ಬಟ್ ಅಂದ್ರೆ ಆ ತರ ನೋಡ್ಕೊಂಡು ಹೋದ್ರೆ ಫಸ್ಟ್ ಟಿಕ್ ಟಾಕ್ ಅಂತೇಳಿ ಇತ್ತು, ಅದನ್ನ ಮಿಡಿಲ್ ಆಗಿ ಯಾವಾಗ ಎತ್ತಾಕಿದ್ರು ಎತ್ತಾಕ್ಬಿಟ್ರು. ಆ ತರ ಇನ್ಸ್ಟಾಗ್ರಾಮ್ನು ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಯೂಟ್ಯೂಬ್ ಹೋಗಲ್ಲ ಅನ್ಸುತ್ತೆ, ಆದ್ರೂ ಟೈಮ್ ಹೇಗಿರುತ್ತೆ ಅಂತ ಹೇಳಕ್ ಆಗಲ್ಲಲ್ವಾ. ಅಷ್ಟ್ರಲ್ಲೇ ನಾವೇನಾದ್ರೂ ಆ ತರ ಫಿಲಿಂ ಇಂಡಸ್ಟ್ರಿ ಆ ತರ ಹೋಗೋದಾದ್ರೆ ಬೆಟರ್, ನಾವು ಸೆಟಲ್ ಆಗಿರ್ತೀವಿ ಅಷ್ಟೇ. ಲೈಫ್ ಹೆಂಗಾಗ್ಬಿಡುತ್ತೋ ನಮಗೂ ಗೊತ್ತಾಗಲ್ಲ. ಇವತ್ತಿದ್ದವ್ರು ನಾಳೆ ಇರ್ತೀವನ್ನೂ ಗ್ಯಾರಂಟಿ ಇಲ್ಲ. ಅಷ್ಟು ತನ ನಾವು ಬದುಕಿರ್ತೀವಿ ಅಲ್ಲೂ ಗ್ಯಾರಂಟಿ ಇಲ್ಲ, ಫಸ್ಟ್ ವಿಡಿಯೋಸ್ ಮಾಡ್ಲಿಕ್ಕಾಗ್ಲಿ ಎಲ್ಲ. ಹೌದೌದು. ಲೈಕ್ ನೀವು ಒಂದು ಶೂಟ್ ಮಾಡ್ತೀರಾ, ನಿಮ್ಗೆ ಇಷ್ಟ ಆಗಲ್ಲ ಅದು, ಸೊ ಅದನ್ನ ಮತ್ತೆ ರೀಶೂಟ್ ಮಾಡಕ್ ಟ್ರೈ ಮಾಡ್ತೀರಾ, ಇಲ್ಲ ಅದನ್ನ ಸ್ಕಿಪ್ ಮಾಡ್ಬಿಟ್ಟು ಲೈಕ್ ಬೇರೆ ಶೂಟ್ ಮಾಡ್ಕೊಂಡು ಆ ತರ ಮಾಡ್ತೀರಾ? ಶೂಟ್ ಮಾಡ್ಬೋದು, ಬಟ್ ಏನಂದ್ರೆ ನಾವು ಫಸ್ಟ್ ಟೈಮ್ ಶೂಟ್ ಮಾಡೋದಕ್ಕಿಂತ ಸೆಕೆಂಡ್ ಟೈಮ್ ಶೂಟ್ ಮಾಡೋದಕ್ಕಿಂತ ಡಿಸ್ಟೆನ್ಸ್ ಬೇರೆನೆ ಇರುತ್ತೆ. ಇವಾಗ ಫಸ್ಟ್ ನಾವ್ ಏನ್ ಅನ್ಕೊಂಡಿರ್ತೀವಿ ಅದನ್ನ ಫಸ್ಟ್ ಟೈಮ್ ಮಾಡಿದಾಗೆ ಕರೆಕ್ಟ್ ಆಗಿ ಬಂದಿರುತ್ತೆ. ಬಟ್ ಕೆಲವೊಂದ್ ಕ್ಲಿಪ್ಸ್ ಹೋಗೈತೆ ಅಂದ್ರೆ ಫೀಲ್ ಆಗುತ್ತೆ ನಮ್ಗೆ, ಅಯ್ಯೋ ಹೋಗ್ಬಿಡ್ತಲ್ಲ. ಇವಾಗ ಅದೇ ಸ್ಟೇಜ್ ಆಗಿ ನಿಂತ್ಕೊಂಡು ಇನ್ನೊಂದ್ಸಲಿ ಮಾಡಕ್ ಹೋಗಿವಿ ಅಂದ್ರೆ ಆ ಕ್ಲಿಪ್ಸ್ ಬರೋದೇ ಇಲ್ಲ. ನೀವ್ ಎಷ್ಟು ಟೇಕ್ ತಗೊಂಡ್ರು ಬರಲ್ಲ, ಎಲ್ಲ ಒನ್ ಟೇಕ್ ಶಾರ್ಟ್ಸ್. ಈಗ ಇವಾಗ ಮಾಡಿವಿ ಅದು ಬಂದಿಲ್ಲ, ನಮ್ಗೆ ಅವಾಗೆ ನೋಡ್ಕೊಳಲ್ಲ, ನಾವ್ ಎಡಿಟ್ ಮಾಡೋ ಟೈಮ್ ನೋಡ್ಕೊಂಡಿರ್ತೀವಿ. ಅವಾಗ ಬಂದಿಲ್ಲಲ್ಲ ಅಂತ ಅವಾಗ ಫೀಲ್ ಆಗ್ತೀವಿ ಅಷ್ಟೇ ಹೊತ್ತಾಗಿ ಮತ್ತೆ ಶೂಟ್ ಮಾಡಕ್ಕೆ ಹೋಗ್ತಿವಿ, ಹೋದ್ರೂ ಸೇಮ್ ಬರಲ್ಲ. ಇನ್ನೇನ್ ಮಾಡಕ್ ಬರಲ್ಲ ಅಂತೇಳಿ ಆ ಕ್ಲಿಪ್ ನ ಬಿಟ್ಟು ಬೇಕಾದ್ರೆ ಎಡಿಟ್ ಮಾಡಿ ಟ್ರೈ ಮಾಡ್ತೀವಿ. ಇದು ಎಡಿಟಿಂಗ್ ಪಾರ್ಟ್ ಯಾವ ತರ ಮಾಡ್ತೀವಿ, ಲೈಕ್ ಯಾವ ಸಾಫ್ಟ್ವೇರ್? ಮುಂಚೆ ಎಲ್ಲ VN ಅಂತ ಒಂದು ಆ್ಯಪ್ ಇದೆ, ಅದ್ರಲ್ಲಿ ಮಾಡ್ತಾ ಇದ್ದೆ. ಇವಾಗ ಬೇರೆ ಆ್ಯಪ್ ಅಲ್ಲಿ ಮಾಡ್ತಾ ಇದ್ದೀನಿ. VN ಬಿಟ್ಬಿಟ್ಟಿದ್ದೀನಿ. ಬಟ್ ಅದ್ರಲ್ಲಿ ಏನಾದ್ರು ಬೈಕ್ ವಿಡಿಯೋಸ್ ಆಗ್ಲಿ, ಬರ್ತ್ಡೇ ವಿಡಿಯೋಸ್ ಆಗ್ಲಿ, ಬೇರೆ ವಿಡಿಯೋಸ್ ಮಾಡ್ಕೊಡಂತ ಕೇಳ್ತಾ ಇರ್ತಾರೆ, ಅವ್ರದ್ದು ಎಡಿಟಿಂಗ್ ಬೇಕಾದ್ರೆ ಅದ್ರಲ್ಲಿ ಆದ್ರೆ ನಾವೇನಾದ್ರು ವಿಡಿಯೋಸ್ ಕಟ್ ಮಾಡಿರ್ತೀವಲ್ಲ, ಅದ್ರಲ್ಲಿ ಏನಾದ್ರು ಅಡ್ಜಸ್ಟಿಂಗ್ ಎಲ್ಲ ಇದೆ. ಬಟ್ ಇನ್ನೊಂದಿದೆ ಆ್ಯಪ್, ಅದ್ರಲ್ಲಿ ಬರಲ್ಲ. ಅದಕ್ಕಾಗಿ ಇದು ಡೈಲಿ ವ್ಲಾಗ್ಸ್ ಆದ್ರೆ ಬೇರೆ ಆ್ಯಪ್ ತಗೊಂಡಿದ್ದೀನಿ. ಏನಾದ್ರು ನನ್ನ ಪರ್ಸನಲ್ ವಿಡಿಯೋಸ್ ಆಗ್ಲಿ, ಬೇರೆಯವ್ರು ಹೇಳಿದ ವಿಡಿಯೋಸ್ ಆಗ್ಲಿ,
ಈಗ ಬೈಕ್ ತಗೊಂಡಿದ್ದು, ಕಾರ್ ತಗೊಂಡಿದ್ದು, ಈ ತರ ವಿಡಿಯೋಸ್ ಎಲ್ಲ ಕಳಿಸ್ತಿರ್ತಾರೆ. ಓಕೆ, ಅವ್ರು ನೀವು ಎಡಿಟ್ ಮಾಡಿ ಕೊಡ್ತೀರಾ ಹಾ ಅವರಿಗೆ? VN ಅಲ್ಲಿ ಎಡಿಟ್ ಮಾಡಿ. ಓಕೆ, ಚಾರ್ಜ್ ಮಾಡಿ ಎಡಿಟ್ ಮಾಡಿ. ಚಾರ್ಜ್ ಏನಿಲ್ಲ, ಫ್ರೀ. ಹೌದಾ? ಚಾರ್ಜ್ ಮಾಡ್ಬೋದಲ್ಲ? ಲೈಕ್ ನನಗೆ ಗೊತ್ತಿರೋ ಪ್ರಕಾರ ಬಳ್ಳಾರಿ ಅಲ್ಲ, ಎಲ್ಲಾದ್ರೂ ಒಂದು ವಿಡಿಯೋ ಎಡಿಟ್ ಮಾಡಬೇಕು, ಒಂದು ಸಣ್ಣ ವಿಡಿಯೋ ಎಡಿಟ್ ಮಾಡ್ಬೇಕಂದ್ರೆ 600 ಮಿನಿಮಮ್ ಚಾರ್ಜ್ ಚಾರ್ಜಸ್ ಪಕ್ಕ ಇದೆ. ತಗೋತಾರೆ. ಅದೇ ಬಟ್ ಹೆಂಗ ನಿಮಗೆ ಎಡಿಟಿಂಗ್ ಗೊತ್ತಲ್ವಾ, ಅದೊಂದು ಸೋರ್ಸ್ ಆಫ್ ಇನ್ಕಮ್ ಆಗ್ಬೋದಲ್ಲ ನಿಮಗೆ? ಆಗ್ಬೋದು, ಬಟ್ ಮನೆಯವರೇ ಜಾಸ್ತಿ ಕೇಳ್ತಾರೆ, ಬೇರೆಯವ್ರು ಕೇಳಲ್ಲ. ಓಕೆ, ಜಾಸ್ತಿ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲೇ ಎಲ್ಲ ಎಡಿಟಿಂಗ್ ಕೇಳ್ತಾರೆ. ಬೇರೆಯವ್ರು ಕೇಳ್ಬೋದು, ಆದ್ರೂ ಅವರು ಪರಿಚಯ ಇರ್ತಾರಲ್ವಾ. ಹ್ಮ್. ಈಗ ಅವರು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಇರ್ತಾರೆ, ಇನ್ನ ಆ ತರ ಏನಿರಲ್ಲ. ಹೌದು. ಅವರು ಒಂದ್ ಸ್ವಲ್ಪ ಅವರು ಪಿಕಪ್ ಆಗ್ಲಿ ಏನಾದ್ರು ಹ್ಮ್. ಅಂತೇಳಿ ಚಾರ್ಜ್ ಮಾಡಲ್ಲ. ಓಕೆ, ತುಂಬಾ ಹೆಲ್ಪಿಂಗ್ ನೇಚರ್ ಇದ್ದಂಗಿದೆ. ಆ ಥರನೇ ನಮಗ್ ಇವಾಗ ನಾವು ಮಾಡಿದ್ರೆ ಮುಂದೆ ನಮಿಗೂ ಮಾಡ್ಬೋದಲ್ಲ ಓಕೆ, ಅಂತೇಳಿ ಆ ಆ ತರ ಅಷ್ಟೇ. ತರ ಗಿವ್ ಅಂಡ್ ಟೇಕ್, ಪ್ರೆಸೆಂಟ್ ನಾವು ಮಾಡೋ ಫ್ಯೂಚರ್ ಅಲ್ಲಿ ಅವ್ರು ಮಾಡ್ಬೋದು ಅಂತ. ಬಟ್ ಇನ್ ಕೇಸ್ ಅವ್ರು ಮಾಡಿಲ್ಲ ಅಂದ್ರೆ ಅವಾಗ ಫೀಲ್ ಆಗುತ್ತಲ್ವಾ? ನಾವು ಮಾಡಿದೀವಲ್ಲ ಅಷ್ಟೇ ಸಾಕು. ಅವ್ರು ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಓಕೆ. ಅಂದ್ರೆ ಅವ್ರು ಮಾಡ್ತಾರ ಮುಂದೆ ಅಂತೇಳಿ ನಾವು ಮಾಡ್ತೀರ. ಓಕೆ. ನನ್ ಮನ್ಸು ಮಾಡ್ಬೇಕು. ಒಬ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಹೌದು, ಅದಂತೂ ಕರೆಕ್ಟ್. ಬಟ್ ತುಂಬಾ ಜನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಅವರಿಂದ ಬರುತ್ತೆ ಅಂತ ಗ್ಯಾರಂಟಿ ಏನಿಲ್ಲ. ಅದೇ ಬರ್ಲಿ ಬಿಡ್ಲಿ ನಮಗ್ ಬೇಡ. ಹ್ಮ್. ಬರೋದಿದ್ರೆ ಹೆಂಗಿದ್ರು ಬಂದೇ ಬರುತ್ತೆ. ನಮ್ಮಿಂದಾಗ ಎಷ್ಟು ಕೈಲಾಗುತ್ತೆ ಅಷ್ಟು ಕೊಡೋಣ ಅಷ್ಟೇ. ಸೊ ನಿಮ್ ಕಾಲೇಜ್ ಲೈಫ್ ಹೆಂಗಿತ್ತು ನಿಮಗೆ? ಕಾಲೇಜ್ ಲೈಫ್ ಯಾಕಂದ್ರೆ ನಾನ್ ಪ್ರೀವಿಯಸ್ ಆಗಿ ನಿಮ್ ಜೊತೆ ಮಾತಾಡಿದಾಗ ಡಿಗ್ರಿ ಫೈನಲ್ ಇಯರ್ ಅಲ್ಲಿ ಇದ್ದಾಗ ನೀವು ಸ್ಟಾರ್ಟ್ ಮಾಡಿದಲ್ವಾ. ಸೊ ಅವಾಗ ಕಾಲೇಜ್ ಅಲ್ಲಿ ಬ್ಲಾಗ್ಸ್ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ಬಂದು ಏನ್ ನೋಡಿ ಇವರು, ನಮ್ ಫ್ರೆಂಡ್ ಇವರು, ಆ ತರ ಹೇಳೋರು ಇರ್ತಾರೆ. ಅದೇ ತರ ಲೈಕ್ ಈ ಹುಡುಗಿ ನೋಡಿ ಆ ತರ ಮಾಡ್ತಿದಾರೆ, ಕಾಲೇಜಲ್ಲಿ ವಿಡಿಯೋಸ್ ಮಾಡೋದು ಆ ತರ ಹೇಳಿರ್ತಾರಲ್ವಾ? ಹೇಳಿದ್ದಾರೆ. ಬಟ್ ನನ್ಗೆ ಅನ್ಸುತ್ತಂದ್ರೆ ನಾನು ಕಾಲೇಜ್ ಲೈಫ್ ಅಲ್ಲಿ ಜಾಸ್ತಿ ಎಂಜಾಯ್ ಮಾಡಿಲ್ಲ. ಓಕೆ. ಯಾಕಂದ್ರೆ ನಮ್ದು ಒಂದ್ ಸ್ವಲ್ಪ ನಾನ್ ಚಿಕ್ಕವಳಿಂದ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದೋಳು. ಫ್ರೆಂಡ್ಸ್ ಜೊತೆ ಎಲ್ಲಿ ಹೊರಗಡೆ ಕಳಿಸ್ತಿರ್ಲಿಲ್ಲ ಮನೇಲಿ. ಇವಾಗ ರೀಸೆಂಟ್ ಆಗಿ ಡಿಗ್ರಿ ಸ್ಟಾರ್ಟ್ ಆದಾಗಿಂದ ನಾನು ಒಂದ್ ಸ್ವಲ್ಪ ಬಳ್ಳಾರಿ ನೋಡಕ್ ಸ್ಟಾರ್ಟ್ ಮಾಡಿದ್ದು. ಮುಂಚೆ ಎಲ್ಲ ಏನೇನ್ ನೋಡಿರ್ಲಿಲ್ಲ. ಅದು ನಿಮ್ಗೆ ಹೇಳಿದ್ನಲ್ವಾ, ಚಿಕ್ಕ ಹುಡುಗಿ ಜೊತೆ ವಿಡಿಯೋ ಮಾಡ್ತಿದ್ದೆ ಮುಂಚೆ ಎಲ್ಲ. ಅವ್ರ ಫಾದರ್ ಅವ್ರು ಬಂದ್ಮೇಲೆ ನನ್ಗೆ ಅವ್ರ ಪರಿಚಯ ಆದ್ಮೇಲೆ ರಿಲೇಷನ್, ಮತ್ತೆ ದೂರ ರಿಲೇಷನ್ ಅವ್ರು. ನಮ್ಗೆ ಗೊತ್ತಿರ್ಲಿಲ್ಲ. ಯಾವಾಗ ನಮಗ್ ಪರಿಚಯ ಆದ್ರು ಅವ್ರ ಫಾದರ್ ಇಂದ ನಾನು ಬಳ್ಳಾರಿ ನೋಡಕ್ ಸ್ಟಾರ್ಟ್ ಮಾಡಿದೆ. ಅವ್ರು ನನ್ ಎಲ್ಲಿಗಾನ ಹೋದ್ರೆ ಕರ್ಕೊಂಡ್ ಹೋಗೋದು ಮಾಡ್ದಾಗ ಅವಾಗ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ನಾನು ಬಳ್ಳಾರಿ ನೋಡಕ್ ಸ್ಟಾರ್ಟ್ ಮಾಡಿದೀನಲ್ಲ, ಇನ್ನು ನನ್ ಮನೇಲಿ ಕೂತ್ರೆ ಏನಾಗಲ್ಲ. ನಾನು ಒಂದ್ ಸ್ವಲ್ಪ ಪ್ರಪಂಚ ನೋಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದೆ. ನಾನು ಬೈಕ್ ಕಲಿಯಕ್ ಸ್ಟಾರ್ಟ್ ಮಾಡಿದೆ. ಅದರಿಂದ ಎಲ್ಲ ಮಾಡಿದೆ. ಡಿಗ್ರಿ ಲೈಫ್ ಅಂದ್ರೆ ಕಾಲೇಜ್ ಲೈಫ್ ಅಲ್ಲಿ ಸ್ಕೂಲ್ ಲೈಫ್ ಅಲ್ಲಿ ಎಂಜಾಯ್ ಮಾಡೇ ಇಲ್ಲ. ಯಾಕಂದ್ರೆ ಎಲ್ಲಿಗನ್ ಟ್ರಿಪ್, ಕಾಲೇಜ್ ಟ್ರಿಪ್, ಸ್ಕೂಲ್ ಟ್ರಿಪ್ ಹಾಗೇನಾದ್ರೂ ಕಳ್ಸಿದ್ರೆ ಮನೇಲಿ ಕಳಿಸ್ತಾ ಇರ್ಲಿಲ್ಲ. ಒಂದ್ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ಲಿ, ಇಂಡಿವಿಜುವಲ್ ಕಳಿಸ್ತಾ ಇರ್ಲಿಲ್ಲ. ಸ್ವಲ್ಪ ಭಯ ಇರುತ್ತೆ. ಇವಾಗ ರೀಸೆಂಟ್ ಆಗಿ ಎಲ್ಲ ನೋಡಿದ್ರೆ ಬರೀ ಡೆತ್ ಆಗ್ಲಿ ಅದಾಗ್ಲಿ ಇದಾಗ್ಲಿ ಹೇಳ್ತಾ ಇರ್ತಾರೆ. ಲಾಸ್ಟ್ ಇಯರ್ ಫುಲ್ ರೋಡ್ ಆಕ್ಸಿಡೆಂಟ್ಸ್ ತುಂಬಾ ಆಗಿದಾವೆ. ಅದಕ್ಕಾಗಿ ಎಲ್ಲಿ ಕಳಿಸ್ತಾ ಇರ್ಲಿಲ್ಲ. ಹಂಗ ಮತ್ತೆ ಡಿಗ್ರಿ ಲೈಫ್ ಅಲ್ಲಿ ಬಂದಾಗಿಂದ ಒಂದ್ ಸ್ವಲ್ಪ ಫ್ರೆಂಡ್ಸ್ ಜೊತೆ ಒಂದ್ ಗ್ಯಾಂಗ್ ಇತ್ತು ನಮ್ ಕಾಲೇಜಲ್ಲಿ. ಅವ್ರ ಜೊತೆ ಇನ್ನೊಂದ್ ಸ್ವಲ್ಪ ಬಳ್ಳಾರಿ ತಿರ್ಗೋದಾಗ್ಲಿ, ಫ್ರೆಂಡ್ಸ್ ಜೊತೆ ಓಡಾಡೋದಾಗ್ಲಿ ಅವಾಗ ಸ್ಟಾರ್ಟ್ ಆಯ್ತು. ಫೈನಲ್ ಇಯರ್ ಬಂದಾಗ ನನಗೆ ವಿಡಿಯೋಸ್, ಡೈಲಿ ಬ್ಲಾಗ್ಸ್ ಮಾಡಕ್ಕೆ ಇಂಟ್ರೆಸ್ಟ್ ಬಂತು. ಅಂದ್ರೆ ಮುಂಚೆ ಈ ತರ ರೀಲ್ಸ್ ವಿಡಿಯೋಸ್, ಡ್ಯಾನ್ಸ್ ವಿಡಿಯೋಸ್ ಆಗ್ಲಿ ಆ ತರ ಚಿಕ್ಕ ಹುಡುಗಿ ಜೊತೆ ಮಾಡ್ತಾ ಇದ್ದೆ. ಅವಳು ಮಾಡ್ತಾ ಇದ್ಲು. ಫಸ್ಟ್ ಅವಳು ಒಬ್ಳ ಜೊತೆ ಮಾಡ್ತಾ ಇದ್ದೆ. ಅವಳದೊಂದೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಮಾಡ್ತಾ ಇದ್ದೆ. ಅವಳದೊಂದೇ ಅಕ್ಕ ಇಬ್ರು ಮಾಡೋಣ, 2 ಅಕೌಂಟ್ ಆಗುತ್ತೆ, ಟ್ರೈ ಮಾಡೋಣ, ಕೊಲಾಬ್ರೇಟ್ ಆಗೋಣ ಅಂತೇಳಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆ ತರ ಆಯ್ತು. ಅವ್ರದ್ದು ಒಂದ್ ಸ್ವಲ್ಪ ಫ್ಯಾಮಿಲಿ ಇಶ್ಯೂ ಆಯ್ತು. ಅವಾಗ ಒಂದ್ ಸ್ವಲ್ಪ ದಿನ ಮಾಡಕ್ ಆಗ್ಲಿಲ್ಲ, ನನ್ಗೆ ಪ್ರಾಬ್ಲಮ್ ಆಯ್ತಲ್ಲ ಅಂತೇಳಿ. ಆಮೇಲೆ ಡಿಗ್ರಿ ಫೈನಲ್ ಇಯರ್ ಇದ್ದಾಗಿಂದ ನನ್ಗೆ ವಿಡಿಯೋಸ್, ಡೈಲಿ ವ್ಲಾಗ್ಸ್ ಮಾಡೋಣ, ನಾನೇ ಬೇರೆಯವ್ರನ್ನ ಕರ್ಕೊಂಡ್ ಮಾಡೋದ್ ಯಾಕ, ಈಗ ಅವ್ರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಒಬ್ಬರ ಮೇಲೆ ಡಿಪೆಂಡ್ ಆಗೋದಿದೆ, ಮತ್ತೆ ನಮ್ ಟೈಮ್ ವೇಸ್ಟ್ ಆಗುತ್ತೆ. ಅವ್ರು ಬಂದಾಗ ನಾವು ಬರ್ಬೇಕು, ನಾವು ಬಂದಾಗ ಅವ್ರು ಬರ್ಬೇಕು. ಇವಾಗ ನಮ್ ಎಜುಕೇಶನ್ ಹೆಂಗೋ ನಾವು ಮ್ಯಾನೇಜ್ ಮಾಡ್ಕೋಬಹುದು, ನಮ್ ಕೆಲ್ಸ ನಾವು ನೋಡ್ಕೋಬೇಕು. ಅವ್ರದ್ದು ಸ್ಪಾಯ್ಲ್ ಆಯ್ತಂದ್ರಗಿನ ಅವ್ರು ಬೈಯೋದಲ್ದ ಮನೆಯವರಿಂದಾನು ಬೈಸ್ಕೋಬೇಕು. ಅವ್ರ ಅನ್ನೋ ಮಾತ್ ನಮಗೆ ಯಾಕ, ನಾವೇ ನೋಡ್ಕೊಂಡ್ಬಿಡೋಣಲ್ಲ. ಎಷ್ಟು ಕಷ್ಟ ಇದ್ರೆ ನಾವೇ ಬಿಡ್ಬೇಕು, ಒಬ್ರಿ ಮೇಲೆ ಹೇಳಕ್ ಹೋಗ್ಬಾರ್ದು, ತೋರ್ಸ್ಕೊಳಕ್ ಹೋಗ್ಬಾರ್ದು, ಡಿಪೆಂಡ್ ಆಗ್ಬಾರ್ದು, ಫಸ್ಟ್ ಡಿಪೆಂಡ್ ಆಗಕ್ ಹೋಗ್ಬಾರ್ದು. ಹಾಗಂತೇಳಿ ಫೈನಲ್ ಇಯರ್ ಇದ್ದಿಂದ ಸ್ಟಾರ್ಟ್ ಮಾಡಿದೆ. ಕಾಲೇಜಲ್ಲಿ ವಿಡಿಯೋಸ್ ಸ್ಟಾರ್ಟ್ ಮಾಡಿದೆ. ಆಗ ಸ್ಟಾರ್ಟ್ ಮಾಡಿದಾಗ್ನು ಕೆಲವೊಬ್ರು ಮಾತಾಡಿದ್ರು ಕಾಲೇಜಲ್ಲಿನು, ಈ ತರ ಮಾಡ್ತಿದ್ಯಲ್ಲ. ಅಂದ್ರೆ ನಾನು ವಾಯ್ಸ್ ಆತರ ನನಗೆ ಸ್ಟಾರ್ಟಿಂಗ್ ಕೊಡಕ್ ಬರ್ಲಿಲ್ಲ. ನನಗೆ ಯಾವ ತರ ಬರ್ತಿತ್ತು ಆ ತರ ಕೊಡ್ತಾ ಇದ್ದೆ. ಅಲ್ಲಿಗೆ 1-2 ವಿಡಿಯೋ ವೈರಲ್ ಆದ್ಮೇಲೆ
ಒಂದೆರಡು ಕೆಲವೊಂದು ವರ್ಡ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ನೀನ್ ಹಿಂಗೆ ಮಾತಾಡ್ತೀವಿ ಈ ಹ್ಮ್ ತರನೇ ಮಾತಾಡ್ತೀಯ ಅಂತ ಎಕರಿಸ್ತಾ ಇದ್ರು. ಓಕೆ ಆದ್ರೂ ಅವ್ರು ಮಾತಾಡ್ಲಿ ಬಿಡಿ, ಮಾತಾಡ್ತಾ ಇರ್ತಾರ ಬಿಡು ಅಂತ ಹೇಳಿ ಬಿಟ್ಬಿಟ್ಟೆ. ಹ್ಮ್ ಫೈನಲ್ ಇಯರ್ ಆದ್ಮೇಲೆ ಈ ತರ ಡಿಸ್ಟೆನ್ಸ್ ನನಗೆ ಪ್ಲೇಸ್ಮೆಂಟ್ ಆಗಿತ್ತು. ಓಕೆ ಅದು ಬರೋಕೆ ಒಂದ್ 6 months ಟೈಮ್ ಟೈಮ್ ಇತ್ತು. ಇತ್ತು. ಹ್ಮ್ ಆ ಟೈಮಲ್ಲಿ ಏನಾದ್ರು ವಿಡಿಯೋಸ್ ಮಾಡೋಣ, ಟೈಮ್ ಇದೆ ಅಲ್ಲ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಹ್ಮ್ ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಅನಿಸ್ತಾ ಇತ್ತು ನನಗೆ ಕಾಲೇಜ್ ಫಸ್ಟ್ ಇಯರ್ ಇಂದಾನೆ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಅವಾಗೆ ಇನ್ನೊಂದ್ ಸ್ವಲ್ಪ ವ್ಯೂಸ್ ಎಲ್ಲ ಜಾಸ್ತಿ ಬರ್ತಿತ್ತು. ಆಗ್ತಾ ಇತ್ತು. ಕಾಲೇಜಲ್ಲಿ ಫಂಕ್ಷನ್ಸ್ ಇರ್ತಾ ಇದ್ವಲ್ಲ, ಅವನು ಹೌದು ಅಪ್ಲೋಡ್ ಮಾಡ್ಬೋದಿತ್ತು. ಹೌದು. ಎಕ್ಸಿಬಿಷನ್ ಇತ್ತಿತ್ತು. ಎಕ್ಸಿಬಿಷನ್ ಅಂದ್ರೆ ಫೈನಲ್ ಇಯರ್ ಇದ್ದಾಗಿಂದ ಇತ್ತು. ಹ್ಮ್ ಅವಾಗ ಮಾಡ್ತಾ ಇದ್ದೆ. ಜೂನಿಯರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರು, ಹ್ಮ್ ಮಾಡಿ ಅಕ್ಕ ಮಾಡಿ, ಚೆನ್ನಾಗ್ ಮಾಡ್ತಿದ್ದೀರಾ. ಹ್ಮ್ ನಾವು ಅವರು ಎಕ್ಸಿಬಿಷನ್ ಅಲ್ಲಿ ಅವ್ರು ಇದ್ರು. ಹ್ಮ್ ಇದ್ದಾಗ ಅವ್ರು ಹೇಳ್ತಿದ್ರು, ಅಕ್ಕ ನಾವು ನಾಳೆ ಎಕ್ಸಿಬಿಷನ್ ಇದೆ ನಮ್ದು, ನೀವು ಈ ವಿಡಿಯೋ ಅಪ್ಲೋಡ್ ಮಾಡ್ಲೇಬೇಕು ಅಂತ ಹೇಳಿ. ಹ್ಮ್ ಹಂಗಾಗಿ ಅವ್ರ ವಿಡಿಯೋಸ್ ಹೇಳಿದಾರಲ್ವಾ, ಹೇಳಿದ್ಮೇಲೆ ಯಾಕೆ ಬಿಡ್ಬೇಕಂತ ಹೇಳಿ ಬಿಡ್ಬೇಕು ಅನ್ನೋದು. ಬೇರೆ ಎಲ್ಲ ಮಾಡಿ ಅವ್ರದ್ದು ಅಪ್ಲೋಡ್ ಮಾಡಿ ಎಲ್ಲ ಮಾಡ್ತಾ ಇದ್ದೆ. ಹಾಗೆ ಸಪೋರ್ಟ್ ಇದೆ. ಬಟ್ ಕೆಲವೊಬ್ರು ಇರ್ತಾರೆ, ಅವ್ರ ಜೊತೆ ತಲೆ ಕೆಡ್ಸ್ಕೊಂಡ್ರೆ ನಾವು ಮುಂದಕ್ಕೆ ಹೋಗಲ್ಲ ಅಷ್ಟೇ. ಓಕೆ. ಸೊ ನೀವ್ಯಾಕೆ ಪ್ರಮೋಷನ್ಸ್ ಮಾಡಕ್ ಹೋಗಿಲ್ಲ ಜಾಸ್ತಿ? ಲೈಕ್ ನಾನು ನೋಡಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ ಇತ್ತೀಚೆಗೆ ಲಾಸ್ಟ್ 5-6 months ಒಳಗೆ ತುಂಬಾ ಜನ ಪ್ರಮೋಟರ್ಸ್ ಬಂದಿದ್ದಾರೆ ಬಳ್ಳಾರಿ ಇನ್ಸ್ಟಾಗ್ರಾಮ್ಸ್ಗೆ ಹೌದು. ಎಲ್ಲ. ನೀವು ಫಸ್ಟ್ ಇಂದ ಮಾಡ್ತಿದ್ದೀರಿ ಅಲ್ವಾ, ನೀವು ಯಾಕೆ ಆ ಕಡೆ ಪ್ರಮೋಷನ್ ಸೈಡ್ ಏನಕ್ಕೆ ಹೋಗಿಲ್ಲ ಅಂತ? ಪ್ರಮೋಷನ್ಸ್ ಅಂದ್ರೆ ಇವಾಗ ನೋಡಿ ಹೆಂಗ್ ಮಾತಾಡ್ತಿದಾರೆ ಅಂದ್ರೆ, ಜನದ್ದು ಫಸ್ಟ್ ಕಿವಾಗ ಹಾಕೋಬಾರ್ದಂತ ಇದೆ. ಹ್ಮ್ ಬಟ್ ಏನಂದ್ರೆ ನಾವು ಹಾಕೊಂಡಿಲ್ಲ ಅಂದ್ರು ಅವರು ಆಗ್ತಾನೇ ಇರ್ತಾರೆ. ಅದು ನಾನ್ ಸ್ಟಾಪ್. ನಾವು ಬೇಡ ಅಂದ್ರೂ ಮನೇಲಿ ಬಿಡಲ್ಲ. ಹ್ಮ್ ಮನೇಲಿ ಫಸ್ಟ್ ಪೇರೆಂಟ್ಸ್ ಏನಂದ್ರೆ ನಮ್ಮ ಮಾತ್ ಕೇಳೋದೇ ಇಲ್ಲ, ಜನದ ಮಾತೆ ಕೇಳಲ್ಲ. ಕೇಳ್ತಾರೆ. ಹೌದು ಕರೆಕ್ಟ್. ಸ್ವಂತ ಮಕ್ಳ ಮಾತ್ ಕೇಳಲ್ಲ, ಮಂದಿ ಮಾತ್ ಬೇರೆಯವ್ರ ಮಾತ್ರ ಬೇರೆ ಹೌದು ಚೆನ್ನಾಗ್ ಕೇಳ್ತಾರೆ. ಹೌದೌದು. ಏನ್ ಹೇಳಿದ್ರು ಕೇಳಲ್ಲ. ಇವಾಗ ಏನಂತಾರೆ, ಅವ್ರ ರೊಕ್ಕ ತಿಂದಿರಿ, ಹ್ಮ್ ಪ್ರಮೋಷನ್ ಮಾಡಿ ಬೆಳೆದಿರಿ ನೀವು, ಈ ತರ ಮಾತ್ ಬರುತ್ತೆ. ಹ್ಮ್ ಬಂದ್ರು ಒಂದ್ ಪ್ರಮೋಷನ್ ವಿಡಿಯೋ ಮಾಡಿದೆ ಅಂದ್ರೆ, ಅದು ನಮ್ ವಿಲೇಜ್ ಅವ್ರ ಬ್ರದರ್ ಒಂದು ಬಟ್ಟೆ ಶಾಪ್ ಇಟ್ಟಿದಾರ ಅಂದ್ರೆ ಓಕೆ ಮಾಡಕ್ ಕೇಳಿದ್ರು ಅಂತ ಹೇಳಿ ಮಾಡ್ದೆ. ಬಟ್ ಪೇಡ್ ಪ್ರಮೋಷನ್ ಅಲ್ಲ, ಅನ್ಪೇಡ್ ಪ್ರಮೋಷನ್ ಮಾಡಿದ್ರು. ಆಮೇಲಿಂದ ಯಾವ ಪ್ರಮೋಷನ್ ಮಾಡಿಲ್ಲ. ಬೇರೆಯವ್ರು ಕರ್ದಿದ್ರು ಪ್ರಮೋಷನ್ ಮಾಡಕ್ ಅಂತೇಳಿ, ಅವ್ರು ಅಕೌಂಟ್ ಅಲ್ಲಿ ಅವ್ರು ಪ್ರಮೋಷನ್ ಮಾಡಿದ್ದೆ ಹೊರತು ನಾನ್ ಪರ್ಸನಲ್ ಆಗಿ ಯಾವ ಪ್ರಮೋಷನ್ ಮಾಡಿಲ್ಲ. ಲೈಕ್ ಬೇರೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನೀವು ಹೋಗಿ ಜಸ್ಟ್ ಪ್ರಮೋಟ್ ಮಾಡಿ ಫೇಸ್ ನೀವಿತ್ತು. ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗ ನಿಮ್ ಫ್ರೆಂಡ್ಸ್, ನಿಮ್ ಕ್ಲೋಸ್ ಫ್ರೆಂಡ್ಸ್ ಲೈಕ್ ಕಾಲೇಜ್ ಅವರು ಬೇರೆಯವರಲ್ಲ, ಕ್ಲೋಸ್ ಫ್ರೆಂಡ್ಸ್ ಒಳಗಡೆ ಸಪೋರ್ಟ್ ಮಾಡಿದವ್ರು ಯಾರಾದ್ರೂ ಇದಾರ? ಅಂದ್ರೆ ನಾವು ಒಂದ್ 6 to 7 ಮೆಂಬರ್ಸ್ ಗ್ಯಾಂಗ್ ಅಲ್ಲಿ ಇದ್ವಿ. ಅವ್ರ ಜೊತೆ ಇರ್ತಾ ಇದೆ, ಬಟ್ ಬಹಳ ಇರ್ತಿರ್ಲಿಲ್ಲ. ಬೇರೆಯವ್ರ ಜೊತೆ ಈಗ ಸೆಕ್ಷನ್ಸ್ ಇರುತ್ತೆ, ಜೂನಿಯರ್ಸ್ ಸೀನಿಯರ್ಸ್ ಇರುತ್ತೆ, ನಾನು ಯಾರ ಜೊತೆ ಮಾತಾಡ್ತಿರ್ಲಿಲ್ಲ. ಬಾಯ್ಸ್ ಜೊತೆ ಅಂತೂ ಅಸ್ಸಲ್ ಮಾತಾಡ್ತಿರ್ಲಿಲ್ಲ. ಅವ್ರ ಆಯ್ ಬಂದ್ ಮಾತಾಡ್ಸಿದ್ರೆ ಆಯ್ ಅಂತಿದ್ದೆ, ಬಾಯ್ ಅಂತಿದ್ದೆ ಅಷ್ಟೇ, ಹೊರತಾಗಿ ಯಾರ ಜೊತೆ ಮಾತಾಡ್ತಿರ್ಲಿಲ್ಲ. ನಾವು ಗರ್ಲ್ಸ್ ಒಂದ್ 6 to 7 ಮೆಂಬರ್ಸ್ ಗ್ಯಾಂಗ್ ಇದ್ವಿ. ಅವ್ರ ಜೊತೆ ತಿರುಗ್ತಾ ಇದ್ದೆ, ಅಷ್ಟು ತಿರುಗ್ತಾ ಇರ್ಲಿಲ್ಲ. ಅಷ್ಟು ಬಿಟ್ರೆ ಅವ್ರು ಸಪೋರ್ಟ್ ಮಾಡಿದ್ದಾರೆ, ಆತರ ಏನಿಲ್ಲ. ಸಪೋರ್ಟ್ ಮಾಡಿದ್ದಾರೆ. ಬಟ್ ಈ ತರ ನೆಗೆಟಿವ್ ಆಗಿ ಫ್ರೆಂಡ್ಸ್ ಅವ್ರ ಕ್ಲೋಸ್ ಸರ್ಕಲ್ ಯಾರೋ ಗೊತ್ತಿದ್ದವ್ರು ಆತರ ಅಲ್ಲ, ಫುಲ್ ಕ್ಲೋಸ್ ಫ್ರೆಂಡ್ಶಿಪ್ಸ್ ಮಾತಾಡಿಲ್ಲ, ಆತರ ಏನು ಮಾತಾಡಿಲ್ಲ. ಅವರು ಮಾತಾಡಿಲ್ಲ. ಬಟ್ ಜನ ಹಿಂಗ್ ಮಾತಾಡ್ತಾರ ಅಂತೇಳಿ ನೀನ್ ತಲೆ ಕೆಡ್ಸ್ಕೊಬೇಡ, ನೀನ್ ಇಂಟ್ರೆಸ್ಟ್ ಇದಲ್ಲ ನೀನ್ ಮಾಡು, ಅದ್ರಲ್ಲಿ ಏನಿದೆ. ಅವ್ರು ಮಾತಾಡೋ 100 ಮಾತಾಡ್ತಿರ್ತಾರೆ, ತಲೆ ಕೆಡ್ಸ್ಕೊಂಡ್ರೆ ಏನಿದೆ. ನಿನ್ ಇಂಟ್ರೆಸ್ಟ್ ನೀನ್ ಮಾಡ್ಬೇಕು, ಬೇರೆಯವ್ರ ಇಂಟ್ರೆಸ್ಟ್ ತಗೊಂಡ್ ಏನ್ ಮಾಡ್ತೀವಿ. ಸಪೋರ್ಟ್ ಮಾಡಿದ್ದಾರೆ, ಆತರ ಏನಿಲ್ಲ. ಸೊ ನೀವು ಬೇಸಿಕಲಿ ಬಂದ್ಬಿಟ್ಟು ಫುಲ್ ಇಂಟ್ರೆಸ್ಟ್ ಇಂದ, ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಈ ಕಡೆ ಬಂದಿದ್ದೀರಾ, ಬೇರೆಯವ್ರ ನೋಡಿ ಏನ್ ಮಾಡಿಲ್ಲ. ಓಕೆ, ಯಾರು ಇನ್ಸ್ಪೈರ್ ಆಗಿ ಲೈಕ್ ಏನಂದ್ರೆ ಓಕೆ ಅವ್ರು ಮಾಡ್ತಿದಾರ ಕಂಟೆಂಟ್ ಕ್ರಿಯೇಷನ್ ನಾವು ಸ್ಟಾರ್ಟ್ ಮಾಡಮ್ಮ ಅನ್ನೋ ತರ ಏನ್ ಬಂದಿಲ್ಲ, ನೀವೇ ಓನ್ ಆಗಿ. ಅದೇ ನಿಮಗೆ ಆಕ್ಟಿಂಗ್ ಅಂದ್ರೆ ಇಷ್ಟನಾ? ಸ್ವಲ್ಪ ಇದೆ, ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಆ ತರ ಸ್ಟೇಜ್ ಬಂದ್ರೆ ಹೋಗೋಣ, ಇಲ್ಲಾಂದ್ರೆ ಇಲ್ಲ. ಅದೇ ಹೈ ಲೆವೆಲ್, ಲೋ ಲೆವೆಲ್ ಏನ್ ಬೇಡ ಅಂತೀರ? ಲೋ ಲೆವೆಲ್ ಇಂದ ಹೋದ್ರೆ ಐಗ್ ಹೋಗ್ಬೋದು, ಮೊದ್ಲೇ ಐ ಅಂದ್ರೆ ಆಗಲ್ಲ. ಯಾವ್ದಾದ್ರು ಆದ್ರೆ ಆಗ್ಲಿ ಹೋಗೋದು, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ನಮ್ಗೆ ಬರೋದಿದ್ರೆ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ನೀವೆಲ್ಲ ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಮಾತಾಡ್ತಿದೀರ. ಬಟ್ ಏನ್ ಅನ್ಕೊಂಡ್ರೆ ನಾವ್ ಅನ್ಕೊಂಡಿದ್ದಂತೂ ಆಗಲ್ಲ ಅಂತ ಫುಲ್ ಕ್ಲಾರಿಟಿ ಇದೆ ನನ್ಗೆ. ಯಾಕೆ? ಲೈಕ್ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಅದ್ರ ಮೇಲೆ? ಫುಲ್. ಯಾವ್ದಾದ್ರು ಒಂದು ಮೂಮೆಂಟ್ ಅಂದ್ರೆ ಇದೆ, ಬೈಕ್ ತಗೊಳ್ಳಿ. ಮನೇಲಿ ಎಷ್ಟು ಕೇಳಿದ್ರು ಬೈಕ್ ಕೊಡ್ಸಿ ಅಂತ, ಅಸ್ಸಲ್ ಕೊಡ್ಸಲ್ಲ.
ಏನಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಮನೇಲಿ. ಓಕೆ. ಒಂದೇ ಸರಿ 3 lakhs ಬೈಕ್ ಅಂದ್ರೆ ಕೊಡ್ಸೋದಾಗಲ್ಲ. ಸ್ಕೂಟಿ ತಗೋ ಅಂತಿದ್ದಾರೆ. ಸ್ಕೂಟಿ ಸ್ಕೂಟಿ ಬೇಡ, ನಿಮಗೆ ಇಷ್ಟ ಇಲ್ಲ, ತಗೊಂಡ್ರೆ ಬೈಕೇ ಬೈಕೇ ತಗೋಬೇಕು. ತಗೋಬೇಕಂತ ನಾನು. ನನ್ನ ಅಮೌಂಟ್ ಇಂದ ನಾನ್ ತಗೊಂತೀನಿ ಅಂದ್ರೂ ಬೇಡ ಅಂತಿದ್ದಾರೆ. ಬಟ್ ಅವ್ರ ಥಿಂಕಿಂಗ್ ಆಫ್ ಮೈಂಡ್ನು ಕರೆಕ್ಟ್ ಇರುತ್ತೆ ಕರೆಕ್ಟ್ ಅಲ್ವಾ. ಇರುತ್ತೆ. ಹೌದು. ನಾವು ಅವ್ರಕ್ಕಿಂತ ದೊಡ್ಡವರೇನಲ್ಲ, ಅವ್ರಕ್ಕಿಂತ ಚಿಕ್ಕವರೇ ನಾವಿನ್ನ. ಚಿಕ್ಕವ್ರೆ. ಅವ್ರು ಹೇಳಿದ್ ಮಾತು ಕೇಳೋಣ ಅಂತೇಳಿ ಹಂಗಾಗಿ ಸುಮ್ಮನೆ ಸೈಲೆಂಟ್ ಇದೀರಾ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಒಂದು ಬೈಕ್ ತಗೊಂಡು ಟ್ರಾವೆಲಿಂಗ್ ಮಾಡೋದಾಗ್ಲಿ ವಿಡಿಯೋಸ್ ಮಾಡೋದಾಗ್ಲಿ ಮಾಡ್ತಾ ಇದ್ದೆ. ಬಟ್ ಟ್ರಾವೆಲಿಂಗ್ ಅಂತ ಲೈಕ್ ಬೈಕ್ ರೈಡಿಂಗ್ ಇಷ್ಟ ಇಲ್ವಾ? ನೀವು ಯಾರನ್ನಾದ್ರೂ ಫಾಲೋ ಆಗ್ತೀರಾ? ಅಂದ್ರೆ ಲೈಕ್ ಇವಾಗ ತುಂಬಾ ಜನ ಬೈಕರ್ಸ್ ಇರ್ತಾರೆ, ಬ್ಲಾಗ್ಸ್ ಮಾಡ್ತಾರೆ, ರೈಡಿಂಗ್ ಬ್ಲಾಗ್ಸ್, ಅವ್ರನ್ನ ಯಾರಾದ್ರೂ ಫಾಲೋ ಆಗ್ತೀರಾ? ಅಂದ್ರೆ ಇನ್ಸ್ಟಾಲಿ ಒಬ್ಳು ಬೈಕರ್ ಗರ್ಲ್ ಅಂತ ಒಬ್ಳಿದ್ದಾಳೆ. ಅವಳು ಇನ್ಸ್ಪೈರ್ ಆಯ್ತು. ಅವಳು ಬೇರೆ ಕಡೆ K2K ಅಂತ ಮಾಡಿದ್ಲು, ಕರ್ನಾಟಕ ಕಾಶ್ಮೀರ್ ಅಂತೇಳಿ. ಓಕೆ. ಸೋಲೋ ರೈಡ್ ಮಾಡಿದ್ಲು ಅವಳು. ಅವಳು ನೋಡಿ ಇನ್ನೊಬ್ರು ಧಾರವಾಡ ಹುಡುಗಿ, ಧಾರವಾಡ ಪ್ರತೀಕ್ಷಾ ಅಂತಿದ್ದಾಳೆ. ಅವಳು K2K ರೈಡ್ ಮಾಡಿದ್ಲು, ಸೋಲೋ ರೈಡ್ ಮಾಡಿದ್ಲು. ಅವಳು ಅಂಡರ್ 18 ಅಲ್ಲೇ ಮಾಡಿದ್ಲು. 18 ಅಲ್ಲೇ ಯಾವ್ದು ಇಲ್ಲ, ವರ್ಲ್ಡ್ ರೆಕಾರ್ಡ್ ಮಾಡ್ಬೇಕಂತೇಳಿ ಮಾಡಿದ್ಲು. ಆತರ ಮಾಡ್ಬೋದಿತ್ತು, ಬಟ್ ಮನೇಲಿ ಸಪೋರ್ಟ್ ಇಲ್ಲ. ಅವ್ರ ಮನೇಲಿ ಫುಲ್ ಸಪೋರ್ಟ್ ಇದ್ದಾರೆ ಎಲ್ಲರೂ. ಹಂಗಾಗಿ ಅವ್ರು ಮಾಡಿದ್ದಾರೆ, ನಮ್ಮ ಮನೇಲಿ ಮಾಡಿಲ್ಲ. ಮಾಡಕ್ಕಾಗಲ್ಲ, ಯಾವ್ದಾಗುತ್ತೆ ಅದ್ ಮಾಡೋಣ ಅಂತೇಳಿ ಮಾಡ್ತಾ ಇದೀನಿ ಅಷ್ಟೇ. ಲೈಫ್ ಎಲ್ಲಿವರೆಗೆ ತಗೊಂಡು ಹೋಗುತ್ತಾ ನಮಗೆ ಗೊತ್ತಿಲ್ಲ. ಎಲ್ಲಿವರೆಗೂ ಹ್ಯಾಪಿ ಆಗಿರ್ಬೋದು. ಈಗ ಅವ್ರ ಹತ್ರ ಇದೆ, ಅವ್ರ ಮನೇಲಿ ಸಪೋರ್ಟ್ ಇದೆ, ಅವ್ರು ಮಾಡ್ತಿದ್ದಾರೆ. ಅವ್ರ ಫೈನಾನ್ಷಿಯಲ್ ಇದೆ, ಅವ್ರು ಮಾಡ್ತಿದ್ದಾರೆ. ನಮ್ಮ ಹತ್ರ ಮಿಡಿಲ್ ಕ್ಲಾಸ್, ಏನ್ ಮಾಡಕ್ ಆಗಲ್ಲ. ನಮ್ಮ ಹತ್ರ ಎಷ್ಟಿದೆ ನಾವ್ ಅಷ್ಟೇ ಮಾಡೋದು. ಹೈ ಆಗಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಗಲ್ಲ. ಹೈ ಲೆವೆಲ್ ಡ್ರೀಮ್ಸ್ ನಾವು ನೋಡೋದು, ಅದನ್ನ ಅಚೀವ್ ಮಾಡಕ್ ಆಗಿಲ್ಲ ಅಂದಾಗ ಸ್ವಲ್ಪ ಬೇಜಾರಾಗುತ್ತಾ? ಅದನ್ನ ಯಾವ ತರ ಹ್ಯಾಂಡಲ್ ಮಾಡ್ತೀನಿ ಅಂದ್ರೆ, ಈಗ ಒಂದು ನನ್ ಪರ್ಸನಲ್ ವಿಷಯ ಬಂದ್ರೆ, ಪೇರೆಂಟ್ಸ್ ಜೊತೆ ನಾನು ಅಸ್ಸಲ್ ಬೆಳೆದೇ ಇಲ್ಲ. ಅದೊಂದು ಬಹಳ ಬೇಜಾರಿದೆ ನನಗೆ. ಅದು ಬಂದ್ಬಿಟ್ಟು ಮತ್ತೆ ಈಗ ಬೈಕ್ ತಗೋಬೇಕಂತ ಒಂದ್ ಬಹಳ ಡ್ರೀಮ್ ಇದೆ. ಅದು ಆಗ್ತಿಲ್ಲ. ಏನ್ ಅನ್ಕೊಂಡ್ರು ಆಗಲ್ಲ ಅಂತಂದು ಮೈಂಡಲ್ಲಿ ಫುಲ್ ಫಿಕ್ಸ್ ಆಗ್ಬಿಟ್ಟಿದೆ. ಅದಕ್ಕೆ ಏನ್ ಎಕ್ಸ್ಪೆಕ್ಟ್ ಮಾಡಕ್ ಹೋಗಲ್ಲ, ಡ್ರೀಮೇ ಮಾಡಕ್ ಹೋಗಲ್ಲ. ಡ್ರೀಮ್ಸ್ ಏನಿಲ್ವಾ ಇವಾಗ ನಿಮಗೆ? ಏನಿಲ್ಲ. ಬೈಕ್ ತಗೋಬೇಕಂತ ಒಂದ್ ಇದೆ, ಬಟ್ ಇಂಡಿಯಾ ಎಲ್ಲ ಟ್ರಾವೆಲ್ ಮಾಡ್ಬೇಕು, ಸೋಲೋ ಟ್ರಾವೆಲ್ ಮಾಡ್ಬೇಕು. ಆ ತರ ಮಾಡಿದ್ರೆ ನಮಗೆ ಪ್ರಪಂಚ ಹೇಗಿದೆ, ದೇಶ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಾಂದ್ರೆ ಏನು ಗೊತ್ತಾಗಲ್ಲ. ಜನ ಹೆಂಗಿದಾರೆ ಅನ್ನೋದು ಫಸ್ಟ್ ಗೊತ್ತಾಗುತ್ತೆ. ಹೌದು, ಇದೊಂದು ಕರೆಕ್ಟ್ ಮಾತು ಹೇಳಿದ್ರಿ ನೀವು. ಈಗ ನಾವೇನಂತೀವಿ, ನಮ್ ಸರೌಂಡಿಂಗ್ ನಾವು ಬಳ್ಳಾರಿ ಅಷ್ಟೇ ಅಂದ್ರೆ ಬಳ್ಳಾರಿ ಅಷ್ಟೇ ನೋಡಿರ್ತೀವಿ, ಬೇರೆ ಏನು ನೋಡಿರಲ್ಲ. ಇವಾಗ ಇಲ್ಲಿರೋ ಜನ ಅಲ್ಲಿರಲ್ಲ, ಅಲ್ಲಿರೋ ಜನ ಇಲ್ಲಿರಲ್ಲ. ಈಗ ಈ ಊರಲ್ಲಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ಜನ ಬೇರೆ ಇರ್ತಾರ, ಮೈಸೂರಲ್ಲಿ ಬೇರೆ ಜನ ಇರ್ತಾರೆ. ಆತರ ಕರ್ನಾಟಕ ಬಿಟ್ಟು ಬೇರೆ ಕಡೆ ಹೋದ್ರೆ ಜನನೇ ಬೇರೆ ಇರ್ತಾರಲ್ವಾ. ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಬರೇ ಇಲ್ಲಂದೇ ಕೂತ್ರೆ ನಾವ್ ಇಲ್ಲೇ ಇರ್ತೀವಿ, ಎಲ್ಲಿಗೆ ಹೋಗಲ್ಲ. ನಿಮ್ ಆಫೀಸ್ ಕಡೆಯಿಂದ ಎಲ್ಲಿ ಕರ್ಕೊಂಡು ಹೋಗಿಲ್ವಾ? ವರ್ಕ್ ಫ್ರಮ್ ಹೋಮ್ ಇದೆ, ಎಲ್ಲಿಗೆ ಕರ್ಕೊಂಡು ಹೋಗಲ್ಲ. ಅಂದ್ರೆ ವರ್ಕ್ ಫ್ರಮ್ ಹೋಮ್ ಲೈಕ್ ಕೊರೋನಾ ಆದ್ಮೇಲಿಂದನಾ ಇಲ್ಲ ಜಸ್ಟ್ ರೀಸೆಂಟ್ ಆಗಿ ಫೆಬ್ರವರಿ ಬಂದ್ರೆ 1 year ಆಗುತ್ತೆ ನಂದು ಅಷ್ಟೇ. ಓಕೆ. ಫ್ರೆಶರ್ ಇನ್ನು. ಓಕೆ, ನೀವು ಫ್ರೆಶರ್ಸ್ ಇನ್ನ. ಬಟ್ 1 year ಇಸ್ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ. ಬಟ್ ಲೈಫ್ ಅಲ್ಲಿ ನಿಮಗೆ ಇದನ್ನ ನಾನು ಅಚೀವ್ ಮಾಡಬೇಕು ಅನ್ನೋದು, ಲೈಕ್ ಬೈಕ್ಸ್ ಅಂತಲ್ಲ, ಲೈಫ್ ಅಲ್ಲಿ ಈ ಲೆವೆಲಿಗೆ ಹೋಗ್ಬೇಕು, ನನ್ನ ಲೈಫ್ ಈ ತರ ಇರ್ಬೇಕು ಅನ್ನೋದು ಆಸೆ ಏನಾದ್ರು? ಆಸೆ ಅನ್ನೋದು ಏನಿಲ್ಲ. ಏನಿಲ್ವಾ? ಏನ್ ಅನ್ಕೊಂಡಿದ್ದಾಗಲ್ಲ ಅಂತ ಮೈಂಡಲ್ಲಿ ಫುಲ್ ಫಿಕ್ಸ್ ಆಗ್ಬಿಟ್ಟಿದೆ. ಬ್ಲೈಂಡ್ ಫಿಕ್ಸ್ ಆಗ್ಬಿಟ್ಟಿದೆ ನೀವು? ಓಕೆ. ಬಹಳ ಎಕ್ಸ್ಪೀರಿಯನ್ಸ್ ಆಗ್ಬಿಡತ್ತೆ. ಏನ್ ಅನ್ಕೊಂಡಿದ್ದಾಗಲ್ಲ, ಕೇಳಿದ್ದು ಆಗಲ್ಲ. ಕಂಟೆಂಟ್ ಕ್ರಿಯೇಷನ್ ಪಾರ್ಟ್ ಬಗ್ಗೆ ಲೈಟ್ ಆಗಿ ಕಂಪ್ಲೀಟ್ ಆಗಿ ಮಾತಾಡೋಣ. ಒಂದು ವಿಡಿಯೋ ಶೂಟ್ ಮಾಡಿ, ಅದು ಎಡಿಟ್ ಮಾಡಿ, ಅದು ಪೋಸ್ಟ್ ಮಾಡ್ತೀರಾ, ರೀಚ್ ಬರುತ್ತಾ ಇಲ್ಲ ನಿಮಗೆ ಗೊತ್ತಿಲ್ಲ. ರೀಚ್ ಬಂದಿದೆ ಅಂದ್ರೆ ಸಕ್ಸಸ್, ಓಕೆ ಫೈನ್ ಅನ್ಸುತ್ತೆ. ರೀಚ್ ಬಂದಿಲ್ಲ ಅಂದ್ರೆ ಇಷ್ಟು ಕಷ್ಟ ಬಿದ್ದೀನಿ ಬಂದಿಲ್ಲ ಅಂತ ಅನ್ಸುತ್ತೆ. ಅದನ್ನ ನೀವು ಯಾವ ತರ ತಗೊಂತೀರಾ? ನನ್ಗೆ ಸ್ಟಾರ್ಟಿಂಗ್ ಫಸ್ಟ್ ವಿಡಿಯೋಸ್ ಮಾಡೋ ಟೈಮಲ್ಲಿ ಕೆಲವೊಂದು ರೀಚ್ ಆಗ್ತಾ ಇತ್ತು. ಈಗ ಕೆಲವೊಂದು 1K 100K ಮೇಲೆ ರೀಚ್ ಆಗ್ತವೆ. ಅದಾದ್ಮೇಲೆ ಇನ್ನೊಂದು 2-3 ವಿಡಿಯೋಸ್ 10K ರೀಚ್ ಆಗಲ್ಲ. ಇಷ್ಟೆಲ್ಲ ಮಾಡ್ತೀವಲ್ಲಪ್ಪ, ಯಾಕೆ ರೀಚ್ ಆಗಲ್ಲ, ಏನ್ ಪ್ರಾಬ್ಲಮ್ ಇದೆ? ಒಂದೊಂದ್ಸರಿ ನಾನು ನೋಡೋ ಜನನೇ ಕೇಳ್ತಿರ್ತೀನಿ, ಕಮೆಂಟ್ ಮಾಡಿ ಏನ್ ಪ್ರಾಬ್ಲಮ್ ಇದೆ ಅಂತ. ಕೆಲವೊಬ್ರು ಕಮೆಂಟ್ ಮಾಡ್ತಾರೆ, ಕೆಲವೊಬ್ರು ಕಮೆಂಟ್ ಮಾಡಲ್ಲ. ಈಗ ಅವ್ರು ಹೇಳಿದ್ರೆ ನಮಗ್ ಗೊತ್ತಾಗುತ್ತೆ ಏನ್ ಚೇಂಜಸ್ ಮಾಡ್ಬೇಕು, ಏನ್ ಚೇಂಜಸ್ ಆಗಲ್ಲ ಅನ್ನೋದು. ಹಂಗಾಗಿ ಯಾರ್ಯಾರು ಎಷ್ಟೆಷ್ಟು ಹೇಳ್ತಾರೆ ಅದನ್ನ ಚೇಂಜಸ್ ಮಾಡ್ತೀನಿ. ಮಾಡ್ತಾ ಮಾಡ್ತಾ ನಂಗೆ ಗೊತ್ತಾಗುತ್ತೆ ಏನೇನ್ ಚೇಂಜಸ್ ಆಗ್ಬೋದು, ಏನ್ ಚೇಂಜ್ ಮಾಡ್ಬೇಕು ಮಾಡ್ಬಾರ್ದು ಅನ್ನೋದು. ಆತರ ನೋಡಿ ಚೇಂಜ್ ಮಾಡ್ತೀನಿ ಅಷ್ಟೇ. ನೀವು ಫಸ್ಟ್ ವಿಡಿಯೋ ಮಾಡಿರ್ತೀರಲ್ಲ, ನಿಮ್ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ವಿಡಿಯೋ ಮಾಡಿರ್ತೀವಿ,
ಇವಾಗ ಲಾಸ್ಟ್ ವಿಡಿಯೋ ಇದೆ ಅಲ್ಲ, ಹಾ. ಫಸ್ಟ್ ವಿಡಿಯೋಗೆ ಲಾಸ್ಟ್ ವಿಡಿಯೋಗೆ ಡಿಫ್ರೆನ್ಸ್ ಯಾವ ತರ ಕಾಣಿಸುತ್ತೆ ನಿಮಗೆ? ಅವಾಗ ಅಂದ್ರೆ ನನ್ಗೆ ಎಡಿಟಿಂಗ್ ಪಾರ್ಟು ಲಿಟಿಲ್ ಆಗಿ ಗೊತ್ತು, ಜಾಸ್ತಿ ಗೊತ್ತಿರ್ಲಿಲ್ಲ. ಈ ಮಾಡ್ತಾ ಮಾಡ್ತಾ ಗೊತ್ತಾಯ್ತು. ಈಗ ವಿಡಿಯೋಸ್ ಎಡಿಟಿಂಗ್ ಮಾಡೋದಾಗ್ಲಿ, ಅದಕ್ಕೆ ವಾಯ್ಸ್ ಓವರ್ ಕೊಡೋದಾಗ್ಲಿ, ಅವಾಗ ವಾಯ್ಸ್ ಓವರ್ ಕೊಡೋಕೆ ನಾನು 3 ಅವರ್ಸ್ 4 ಅವರ್ಸ್ ತಗೊಳ್ತಾ ಇದ್ದೆ ಟೈಮು. ಈಗ ವಾಯ್ಸ್ ಓವರ್ ಕೊಡೋಕೆ ಹಾಫ್ ಅನ್ ಅವರ್ ಆಗ್ಲಿ 1 ಅವರ್ ಆಗ್ಲಿ ತಗೊಂತೀನಿ. ಮಿನಿಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ವಾಯ್ಸ್ ಓವರ್. ಆ ತರ ಇಂಪ್ರೂವ್ಮೆಂಟ್ ಆಗ್ತಾ ಇದೀನಿ ಅಲ್ವಾ, ಸ್ಲೋ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸ್ಲೋನೇ ಆಗ್ಲಿ, ಜಾಸ್ತಿ ಬೇಡ. ಸೊ ನಿಮ್ ವ್ಯೂವರ್ಸ್ ಇರ್ತಾರಲ್ಲ, ಇವಾಗ ನಿಮ್ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಎಲ್ಲ ನಿಮ್ನ ನೋಡ್ತಿದ್ದವ್ರನ್ನ, ಅವ್ರು ನಿಮ್ ಕಂಟೆಂಟ್ ಬೇಸ್ ಮೇಲೆ ಬರ್ತಾರ ಮೋಸ್ಟ್ಲಿ. ಸೊ ನೀವು ಕಂಟೆಂಟ್ ಹೆಂಗ್ ಸೆಲೆಕ್ಟ್ ಮಾಡ್ತೀರಾ? ಅಂದ್ರೆ ಅವ್ರು ಕಂಟೆಂಟ್ ಡೈಲಿ ವ್ಲಾಗ್ಸ್ ಮೇಲೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ. ನಾನ್ ಮಾತಾಡೋ ವಿಧಾನ ಆಗ್ಲಿ, ಓಕೆ, ಮೀಮ್ಸ್ ಅಪ್ಲೈ ಮಾಡಿ ನಾನು ಕಾಮಿಡಿ ಮಾತಾಡೋದಾಗ್ಲಿ, ಆ ತರ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ. ಬೈಕ್ ವಿಡಿಯೋಸ್ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ, ಬಟ್ ಅದನ್ನೊಂದು ಸಪರೇಟ್ ಆಗಿ ಟ್ರೈ ಮಾಡ್ಬೇಕಂತ ಇದೀನಿ. ಬಟ್ ಬೈಕ್ ಇಲ್ಲ, ಪರ್ಸನಲ್ ಬೈಕ್ ಇರ್ಬೇಕು ಫಸ್ಟ್. ಯಾಕಂದ್ರೆ ಎಲ್ಲರಿಗೆ ಕೇಳ್ಕೊತಾ ಕೊಡಕ್ ಆಗಲ್ಲ, ಹಿಂಗ್ ಬೈಕ್ ಕೊಡಿ ಅಂತ. ಅವ್ರು ಬೈಕ್ ಕೊಟ್ರು ವಿಡಿಯೋ ಮಾಡಕ್ ಬೇರೆಯವ್ರ ಕರ್ಕೊಂಡು ಹೋಗ್ಬೇಕು. ಅದು ಈಗ ಅವರು ಬರ್ತಾರೋ ಇಲ್ಲ ಗ್ಯಾರಂಟಿ ಇಲ್ಲ. ಇನ್ ಕೇಸ್ ಬಂದ್ರು ಅವ್ರ ಟೈಮ್ ವೇಸ್ಟ್ ಮಾಡಿದ್ವಿ. ನಮ್ಮ ಹತ್ರ ಮಾತಾಡಲ್ಲ, ಅವ್ರು ಬೇರೆ ಕಡೆ ಹೋಗಿ ಮಾತಾಡ್ತಾರೆ. ಯಾಕ್ ಬೇಕಂತ ನಾನು ಜಲ್ದಿ ಹೋಗಲ್ಲ. ಈಗ 1-2 ವಿಡಿಯೋ ಬೈಕ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಅದ್ರಲ್ಲಿ ನಮ್ ತಮ್ಮನವ್ರನ್ನೇ ಕರ್ಕೊಂಡ್ ಹೋಗಿ, ಅವ್ರಾಗಿ ಬರ್ತೀನಿ ಅಂದ್ರೆ ಕರ್ಕೊಂಡ್ ಹೋಗ್ತೀನಿ, ಇಲ್ಲಾಂದ್ರೆ ಫೋರ್ಸ್ ಮಾಡಿ ಏನ್ ಕರ್ಕೊಂಡ್ ಹೋಗಲ್ಲ. ಬಂದ್ರೆ ಕರ್ಕೊಂಡ್ ಹೋಗಿ ಮಾಡ್ರಿ ಅಂತೀನಿ. ಅವ್ರಿಗೆ ಮಾಡಕ್ ಬಂದಿಲ್ಲ ಅಂದ್ರೂ, ಕ್ಲಾರಿಟಿ ಇಲ್ಲ ಅಂದ್ರೂ ಮಾಡಿದಾರಲ್ಲ ಅವ್ರ ಖುಷಿಗೆ ಆಗ್ಲಿ ನನ್ ಖುಷಿಗೆ ಆಗ್ಲಿ ಅಪ್ಲೋಡ್ ಮಾಡೋಣ ಅಂತೇಳಿ ಹೆಂಗೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ ಅಷ್ಟೇ. ಲೈಕ್ ಫುಲ್ ಟೈಮ್ ಎದ್ರೊಳಗ್ ಬರೋ ಚಾನ್ಸಸ್ ಇಲ್ಲ ನೀವು ಪ್ರೆಸೆಂಟಿಗೆ? ಲೈಕ್ ಓನ್ಲಿ ಫಾರ್ ಡೈಲಿ ವ್ಲಾಗ್ಸ್ ಮಾಡ್ಬೇಕಂತಾನೆ? ಪ್ರೆಸೆಂಟ್ ಅಂತೂ ಆಗಲ್ಲ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇದಾವೆ. ಬಟ್ ಈಗ ಇದರಲ್ಲಿ ಫೈನಾನ್ಷಿಯಲ್ ಏನ್ ಬರಲ್ಲ. ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ್ರೆ ಯೂಟ್ಯೂಬ್ ಅಲ್ಲಿ ಈಗ ಎಲ್ಲರೂ ಯೂಟ್ಯೂಬ್ ಇಂದಾನೇ ಜೀವನ ಮಾಡ್ತಿದ್ದಾರೆ. ಹಂಗಾಗಿ ನಾವೇನಾದ್ರೂ ಯೂಟ್ಯೂಬ್ ಇಂದ ಸ್ಟಾರ್ಟ್ ಮಾಡಿಲ್ಲ. ಹಳೆ ಅಕೌಂಟ್ ಇತ್ತು, ಬಟ್ ಅದು ಕಂಟಿನ್ಯೂ ಮಾಡ್ತಾ ಇಲ್ಲ. ಈ ತರ ಡೈಲಿ ವ್ಲಾಗ್ಸ್ ಮಾಡ್ದಾಗಿಂದ ಯಾವ್ದು ಯೂಟ್ಯೂಬ್ ಅಲ್ಲಿ ಹಾಕಿಲ್ಲ. ಆ ತರ ಸ್ಟಾರ್ಟ್ ಮಾಡಿದ್ರೆ ಆಗ್ಬೋದೇನೋ, ಬಟ್ ರೀಚ್ ಆಗ್ಬೇಕು, ಅದ್ರಲ್ಲಿ ಜಲ್ದಿ ರೀಚ್ ಆಗ್ಬೇಕು. ಹಂಗಂದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ಲೋ ರೀಚ್ ಆದ್ರೆ ಅದ್ರಲ್ಲಿ ಇಂಪ್ರೂವ್ಮೆಂಟ್ ಆಗಲ್ಲ. ಅದಕ್ಕೆ ಫಸ್ಟ್ ಇದ್ರಲ್ಲಿ ಇಂಪ್ರೂವ್ಮೆಂಟ್ ಆಗೋಣ, ಆಮೇಲೆ ಅದರಲ್ಲಿ ಆಗ್ಬೋದು ಅಂತ ಇದೆ. ಏನಾಗುತ್ತೋ ನೋಡ್ಬೇಕು. ಸೊ ಫ್ಯೂಚರ್ ಅಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋ ಪ್ಲಾನ್ಸ್ ಇದೆ? ಓಕೆ, ಎಷ್ಟು ಬೇಗ ಆಗ್ಬೋದು? ಇನ್ನ ಆಗ್ಬೋದು, ಬೇಗ ಟ್ರೈ ಮಾಡ್ಬೇಕು. ಓಕೆ, ನೀವೀಗ ಕಂಟೆಂಟ್ ಕ್ರಿಯೇಟ್ ವಾಯ್ಸ್ ಓವರ್ ಕೊಡ್ತೀರಲ್ಲ, ಅದು ಯಾವ ತರ ಸೆಲೆಕ್ಟ್ ಮಾಡಿ? ಲೈಕ್ ನೀವು ಕುಂತು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ವಾಯ್ಸ್ ಓವರ್ ಕೊಡ್ತೀರಾ, ಇಲ್ಲ ಆನ್ ಸ್ಪಾಟ್ ಮಾಡ್ತೀರಾ? ಇವಾಗ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಆದ್ರೆ ನಾನು ಒಂಥರ ನೋಟ್ಸ್ ಅಲ್ಲಿ ಆದ್ರೂ ನೋಟ್ ಪ್ಯಾಡ್ ಅಲ್ಲಿ ಹೋದ್ರು ಬರ್ಕೊಂತ ಇದ್ದೆ. ಈ ತರ ವಿಡಿಯೋ ಮಾಡಿದೀನಿ, ಈ ತರ ವಾಯ್ಸ್ ಈ ತರಾನೇ ಕೊಡ್ಬೇಕು, ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದೆ. ಬಟ್ ಎಡಿಟಿಂಗ್ ಟೈಮ್ ಅಲ್ಲಿ ನಾವು ಟೈಪ್ ಮಾಡ್ಕೊಂಡಿರೋದು ವಿಡಿಯೋಕಿನ ಜಾಸ್ತಿ ಆಗ್ಬಿಡ್ತಿತ್ತು. ಅವಾಗ ಮ್ಯಾನೇಜ್ ಮಾಡಕ್ ಆಗ್ತಿರ್ಲಿಲ್ಲ. ಈ ತರ ಮಾಡಿದ್ರೆ ಆಗಲ್ಲ. ಇನ್ನ ಫಸ್ಟ್ ವಿಡಿಯೋ ಎಡಿಟ್ ಮಾಡ್ಬೇಕು, ಅದು ವಿಡಿಯೋ ಇಷ್ಟು ಕಟ್ ಮಾಡೋದಿದ್ರೆ ವಿಡಿಯೋ ಕಟ್ ಮಾಡ್ಬೇಕು, ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಮಿಡಿಲ್ ಅಲ್ಲಿ ಮೀಮ್ಸ್ ಅಪ್ಲೈ ಮಾಡಂಗಿದ್ರೆ ಮೀಮ್ಸ್ ಅಪ್ಲೈ ಮಾಡ್ಬೇಕು. ಮೀಮ್ಸ್ ಅಪ್ಲೈ ಮಾಡಿದ್ಮೇಲೆ ಇಲ್ಲಿಂದ ಅಲ್ಲಿಗೆ ವಾಯ್ಸ್ ಕೊಡ್ಬೇಕು. ಸಡನ್ ಆಗಿ ವಿಡಿಯೋ ನೋಡ್ತಾ ಏನ್ ಬರುತ್ತೆ ಅದನ್ನೇ ಮಾತಾಡ್ತೀನಿ. ಆಗ್ಲಿ ಚೇಂಜ್ ಆಗಿದೆ ಈಗ, ಚೇಂಜ್ ಆಗಿದೆ. ಲೈಕ್ ಓನ್ ವಾಯ್ಸ್ ಓವರ್ ಕಡೆ 1-2 ವಿಡಿಯೋಸ್ ಅಷ್ಟೇ ಸ್ಕ್ರಿಪ್ಟ್ ಮಾಡ್ಕೊಂಡೆ, ಅದು ವರ್ಕೌಟ್ ಆಗ್ಲಿಲ್ಲ. ಅದಕ್ಕೆ ಈ ತರ ಮಾಡಿದ್ರೆ ಇನ್ನ ಆಗಲ್ಲ, ಚೇಂಜಸ್ ಆಗೋಣ. ಈ ತರ ಆದ್ರೆ ಹೆಂಗ? ಬಟ್ ಸ್ಕ್ರಿಪ್ಟ್ ಇಂದ ಮಾಡ್ಕೋಬಹುದು, ವಿಡಿಯೋಕಿನ ಅದ್ರಲ್ಲಿ ಸ್ಕ್ರಿಪ್ಟೇ ಜಾಸ್ತಿ ಆಗ್ಬಿಡ್ತಿತ್ತು. ಹಂಗಾಗಿ ಯಾವ ತರ ಮಾಡೋದು? ಈ ತರ ಮಾಡ್ಕೊಂತಿದ್ರೆ ಇನ್ನ ವಿಡಿಯೋ ಜಾಸ್ತಿ ಮಾಡ್ಬೇಕಾಗುತ್ತೆ. ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಲೆಂತ್ ಜಾಸ್ತಿ ಮಾಡ್ಬೇಕಂದ್ರೂ ಇವಾಗ ವಿಡಿಯೋ ಸ್ಪೀಡ್ ಮಾಡ್ಬೇಕಾಗುತ್ತೆ, ಇಲ್ಲ ಸ್ಲೋ ಮಾಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಬೇರೆ ವಿಡಿಯೋ ಆಡ್ ಮಾಡ್ಬೇಕಾಗುತ್ತೆ. ಇವತ್ತಿನ ವಿಡಿಯೋ ನಾವ್ ಇವತ್ತೇ ಶೂಟ್ ಮಾಡಿರ್ತೀವಲ್ಲ, ನಾವ್ ಯಾವತ್ತೋ ಎಡಿಟ್ ಮಾಡ್ತಿರ್ತೀವಿ. ಅವತ್ತಿಂದ ಅವತ್ತಿಗೆ ಬೇಕಂದ್ರೆ ಆಡಿಯೋ ಬರಲ್ಲ. ಅದಕ್ಕೆ ವಾಯ್ಸ್ ವಿಡಿಯೋ ಎಲ್ಲ ಎಡಿಟ್ ಆದ್ಮೇಲೆ ಅದಕ್ ತಕ್ಕಂಗ್ ವಿಡಿಯೋ ತಕ್ಕಂಗ್ ವಾಯ್ಸ್ ಹೆಂಗ್ ಬರುತ್ತೆ ಹಂಗೆ ಹಾಕೋಣ ಅಂತೇಳಿ ಆ ತರ ಮಾಡ್ತಾ ಇದೀನಿ. ಅಂದ್ರೆ ನೀವು ಲೈಫ್ ಜೊತೆ ಸ್ಯಾಟಿಸ್ಫೈಡ್ ಇಲ್ಲ? ಏನಾದ್ರು ಲೈಫ್ ಜೊತೆ ಸ್ಯಾಟಿಸ್ಫೈಡ್ ಇಲ್ಲ ಅಂದ್ರೆ ಅಚೀವ್ ಮಾಡ್ಬೇಕಂತನ, ಇಲ್ಲ ಇದು ಇವಾಗ ಲೈಕ್ ಎಲ್ಲ ಅದ್ರೊಳಗೆ ಕಾಂಪ್ರಮೈಸ್ ಆಗಿದೀರ ಅಂತನ?
ಎಲ್ಲ ಅಂದ್ರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ನೋಡ್ಕೊಂಡ್ರೆ ಎಲ್ಲ ಕಾಂಪ್ರಮೈಸ್ ಅಲ್ಲೇ ಇರೋದು. ಹ್ಮ್ ಬಟ್ ನಮ್ ಸ್ವಂತವಾಗಿ ಮಾಡ್ಬೇಕಂತ ಏನ್ ಬಿಟ್ಟಿಲ್ಲ ಇನ್ನ. ಹ್ಮ್ ನಾವು ಬಿಡ್ಬೇಕಂತ ಈಗ ಮಕ್ಕಳನ್ನ ಸ್ವಂತವಾಗಿ ಬಿಟ್ರೆ ಪ್ರಪಂಚ ತಿಳ್ಕೊಬೋದಾಗ್ಲಿ, ಅವ್ರು ಹೊರಗಿನ ಪ್ರಪಂಚ ನೋಡಿದ್ರೆ ಅವ್ರಿಗೆ ತಿಳ್ಕೊಬೋದು. ಹೌದು. ಮನೇಲೆ ಕೂತ್ರೆ ಏನು ಗೊತ್ತಾಗಲ್ಲ ಅವ್ರಿಗೆ. ಬಟ್ ಇವಾಗ ಲಾಸ್ಟ್ 1 year ಇಂದ ನೀವು ಬ್ಯಾಂಗ್ಳೂರ್ಗೆ ಹೋಗ್ತಾ ಬರ್ತಿದ್ದೀರಲ್ಲ, ಸೊ ಅವಾಗ ಲೈಫ್ ಲೆಸನ್ಸ್ ಏನಾದ್ರು ಇದಾವ? ಬಹಳ ಕಲ್ತಿದೀನಿ. ಯಾವ ತರ? ಲೈಕ್ ಅಂದ್ರೆ ಯಾವ್ದಾದ್ರು ಇನ್ಸಿಡೆಂಟ್ ನನಗೆ ಏನ್ ಬೇಕು, ಲೈಕ್ ಏನ್ ಕೇಳ್ತಿದೀವಿ ಅಂದ್ರೆ ಯಾರ ಜೊತೆ ಒಂದು ಸ್ಟ್ರೇಂಜರ್ ಜೊತೆ ನೀವ್ ಏನಾದ್ರು ಕಲ್ತಿರೋ ಲೆಸನ್ಸ್ ಆ ತರ ಏನಾದ್ರು ಇದಾವ? ಸ್ಟ್ರೇಂಜರ್ ಜೊತೆ ಲೆಸನ್ಸ್ ಯಾವ ಕಲ್ತಿಲ್ಲ. ಹ್ಮ್. ಬಟ್ ಬೇರೆಯವ್ರನ್ನ ನಂಬ್ಕೋಬಾರ್ದು ಅನ್ನೋದು ಗೊತ್ತಾಗಿದೆ. ಓಕೆ. ಒಂದು ಬಳ್ಳಾರಿಯಲ್ಲೇ ಒಂದು ಇನ್ಸಿಡೆಂಟ್ ಆಗಿತ್ತು ಬೈಕ್ ಹಿಂದೆ. ಹ್ಮ್ ಬಟ್ ಅದು ಇನ್ಸಿಡೆಂಟ್ ಬಹಳ ಮನ್ಸಿಗೆ ಬಹಳ ಬೇಜಾರಾಯ್ತು. ಹ್ಮ್ 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 ಅದರಿಂದ ಟ್ರಾವೆಲಿಂಗ್ ತರ ಇನ್ಸಿಡೆಂಟ್ ಏನು ಆಗಿಲ್ಲ. ಓಕೆ. ಬಟ್ ಟ್ರಾವೆಲಿಂಗ್ ಬೆಂಗಳೂರು ಟು ಬಳ್ಳಾರಿ ವೀಕ್ಲಿ ಒನ್ಸ್ ಮಾಡ್ತಾನೆ ಇರ್ತೀನಲ್ವಾ. ಹ್ಮ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಒಂದೊಂದ್ಸರಿ ಊಟ ಮಾಡ್ಲಿರ್ದಾರೆ ಟ್ರಾವೆಲಿಂಗ್ ಮಾಡಿ ಆ ಥರ ಉಪವಾಸ ಆಗ್ಲಿ ಬರ್ತಿರ್ತೀನಿ. ಹ್ಮ್ 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 ಒಂದಿನ ನಮಗೂ ಚೆನ್ನಾಗಿರುತ್ತೆ, ಚೆನ್ನಾಗ್ ಆಗ್ಬೋದು. ಆಗುತ್ತೆ, ಎಲ್ಲ ಚೆನ್ನಾಗ್ ಆಗುತ್ತಾ? ಬಟ್ ಏನಂದ್ರೆ ಇವಾಗ ಕಷ್ಟ ಬಿದ್ದಿವಾಗ ಮಾತ್ರ ಮುಂದೆ ಚೆನ್ನಾಗಿರುತ್ತಾ ಅನ್ನೋದೊಂದು ನಂಬಿಕೆ. ಇವಾಗ ನಮಗೆ ಒಂದೊತ್ತು ಊಟ ಇಲ್ಲ ಅಂದ್ರೂ ಬೇರೆಯವ್ರನ್ನ ಕೇಳಿ ಊಟ ಮಾಡ್ಬೋದು, ಹ್ಮ್. ಪ್ರಾಬ್ಲಮ್ ಏನಲ್ಲ. ಈ ಆ ಥರನೇ ಮಾಡ್ಕೊಂತ ಹೋದ್ರೆ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಲ್ವಾ. ಫ್ಯೂಚರ್ ಚೆನ್ನಾಗಿರಲ್ಲ, ಯಾಕಂದ್ರೆ ಒಬ್ಬರ ಮೇಲೆ ಡಿಪೆಂಡ್ ಆಗ್ಬಾರ್ದು ಹಾ ಅನ್ನೋ ಇಂಟೆನ್ಷನ್ಸ್ ಇದೆ ನಿಮಗೆ. ಫುಲ್ ಇದೆ. ಯಾಕಂದ್ರೆ ನನಗೆ ನಿಮ್ ಜೊತೆ ಮಾತಾಡಿದಾಗ ನನಗೆ, ಯಾಕಂದ್ರೆ ನೀವು ಸಣ್ಣವ್ರು ಇದ್ದಾಗಿಂದ ಎನ್ವಿರಾನ್ಮೆಂಟ್ ಅನ್ನೋದು ಫುಲ್ ಕಷ್ಟ, ಹಾ ಅದರಿಂದನೇ ಬಂದಿರೋದು. ಅದಕ್ಕಾಗಿ ಇವಾಗ ಒಬ್ಬರ ಮೇಲೆ ಡಿಪೆಂಡ್ ಆಗ್ಬಿಟ್ರೆ ಲೈಫ್ ಲಾಂಗ್ ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಒಂದು ಭಯ ಇರುತ್ತಾ? ನನ್ಗೆ ನಾನ್ ಚಿಕ್ಕವಳಿದ್ದಾಗಿಂದ ಮನೇಲಿ ಎಲ್ಲಿ ಬಿಟ್ಟಿಲ್ಲ, ಹ್ಮ್ ಅದೊಂದು ಮೇನ್ ಪ್ರಾಬ್ಲಮ್. ಹ್ಮ್ ಈಗ ಅವಾಗಿಂದ ಬಿಟ್ಟಿದ್ರೆ ನಾನು ಎಲ್ಲ ನೋಡ್ಕೊಂಡಿರ್ಬೋದು, ಜನ ಹೆಂಗಿದಾರ ಅಂತ ತಿಳ್ಕೊಂಡಿರ್ಬೋದು. ಈಗ ಆಲ್ಮೋಸ್ಟ್ ಜನ ಎಲ್ಲ ಸರೌಂಡಿಂಗ್ ಪರ್ಸನ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರಾಗ್ಲಿ, ಹ್ಮ್ ಸ್ವಂತ ಮಂದಿನ ಮಾತ್ರ ನಂಬಲ್ಲ. ಹ್ಮ್ ಅದೊಂದು ನಾನು ಯಾವಾಗ ಸ್ವಂತ ಇಂಡಿವಿಜುವಲ್ ಆಗಿ ತಿರ್ಗಾಕ್ ಸ್ಟಾರ್ಟ್ ಮಾಡಿದೆ, ಅವಾಗಿಂದ ನನಗೆ ಗೊತ್ತಾಗ್ತದೆ ಯಾರನ್ನ ಹೆಂಗಿರ್ಬೇಕು, ಯಾರ ಹತ್ರ ಹೆಂಗಿರ್ಬೇಕು, ಯಾರ ಜೊತೆ ಹೆಂಗ್ ಮಾತಾಡ್ಬೇಕು, ಹ್ಮ್ ಯಾರನ್ನ ಏನನ್ನ ಕೆಲಸ ಇದ್ರಾಗ್ಲಿ ಯಾರ ಜೊತೆ ಹೆಂಗ್ ಹೋಗ್ಬೇಕು ಹೆಂಗ್ ಹೋಗ್ಬಾರ್ದು. ಲಿಮಿಟೇಷನ್ಸ್ ಅನ್ನೋದು ಗೊತ್ತಾಗುತ್ತೆ. ಅದು ಲಿಮಿಟೇಷನ್ಸ್ ಗೊತ್ತಾಗ ಯಾರ, ಲೈಕ್ ನಮಗೆ ಏನಾದ್ರು ಆಗೈತಂದ್ರೆ ಅವ್ರ ಮಾತ್ರ ಜೊತೆ ಹೋಗ್ಬೇಕಾ ಹೋಗ್ಬಾರ್ದಾ. ಹಾ. ಈಗ ಕೆಲವೊಬ್ರು ಇರ್ತಾರೆ ನಮ್ ಕೆಲ್ಸಕ್ ಬರ್ತಾರೆ, ಹ್ಮ್ ಅವ್ರ ಕೆಲ್ಸ ಮಾಡ್ಕೊಡಲ್ಲ. ಹ್ಮ್ 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 ಈಗ ಹ್ಮ್ ಅವ್ರ ಕೆಲ್ಸ ಇದ್ರೆ ನಮ್ಮನ್ ಕರ್ಕೊಳ್ತಾರ ಆಗ್ಲಿ, ನಮ್ ನಮ್ ಕೆಲ್ಸ ಕೆಲ್ಸ ಏನಿದ್ದಾಗ ಇದ್ದಾಗ ಅವ್ರು ಬರಲ್ಲ. ಹೌದು. ಆ ತರ ಪರ್ಸನ್ಸ್ ಇರ್ತಾರೆ. ಹ್ಮ್ ನಾವೇನ್ ಅನ್ಕೊಂತೀವಿ, ಇಲ್ಲಿ ನಮಗೆ ಯಾವಾಗಂದ್ರೆ ಕೆಲ್ಸಕ್ಕಿದ, ಈಗ ಎಲ್ಲಾರ್ಗು ಹಂಗೆ ಇರ್ತದ ಮೈಂಡ್ ಹೌದು ಸೆಟ್. ಹೌದು ಹೌದು. ಎಲ್ಲಾರ ಪರಿಸ್ಥಿತಿ ಸೇಮ್ ಇರಲ್ಲ. ಸೇಮ್ ಇರಲ್ಲ. ನಮ್ ಪರಿಸ್ಥಿತಿಗೆ ಏನಾದ್ರು ಹೆಲ್ಪ್ ಆಗುತ್ತೆ ಫ್ಯೂಚರ್ ಅಲ್ಲಿ, ಹ್ಮ್ ಇಲ್ಲ ನೆಕ್ಸ್ಟ್ ಡೇ ನಾಳೆ ಆಗ್ಲಿ ಸಡನ್ ಆಗಿ ಎಮರ್ಜೆನ್ಸಿ ಆಗಲ್ಲ. ಹ್ಮ್ ಹಂಗಾಗಿ ಅವ್ರು ಮಾಡ್ಲಿ ಬಿಡ್ಲಿ, ನಮ್ ಕೈಲಿ ಮಾಡೋದೈತೆ ಮಾಡೋದು ಮಾಡೋ. ಅಷ್ಟೇ. ಬಟ್ ನೀವು ಕಂಟೆಂಟ್ ಕ್ರಿಯೇಷನ್ ಬಂದ್ಮೇಲೆ ನಿಮ್ ಲೈಫ್ ಏನಾದ್ರು ಚೇಂಜ್ ಆಗಿದೆನಾ? ಆಗಿದೆ. ಯಾವ ತರ? ಈಗ ಹೊರಗಡೆ ತಿರುಗ್ತಾ ಇದ್ರೆ ಜನ ನನ್ನ ನೋಡಿ ಕಂಡಿಡ್ತಾ ಇದಾರೆ. ಓಕೆ. ಕೆಲವೊಬ್ರು ಕಂಡಿಡ್ತಾ ಇದಾರೆ, ಕೆಲವೊಬ್ರು ನೋಡಿದ್ರು ಮಾತಾಡ್ಸ್ಬಾರ್ದಾ, ಓಕೆ, ಏನ್ ಡೈನಾಮೋದಲ್ಲಿ ಇರ್ತಾರ. ಏನ್ ಅನ್ಕೊಂತಾರೆ ಅವ್ರು ಅನ್ನೋ ಫೀಲಿಂಗ್ ನಲ್ಲಿ ಮಾತಾಡ್ಸಲ್ಲ ಕೆಲವೊಬ್ರು. ಹ್ಮ್ ಕೆಲವೊಬ್ರು ಕೇಳ್ತಾರೆ ನೀವು ವಿಡಿಯೋಸ್ ಮಾಡ್ತಿರಲ್ವಾ, ಹ್ಮ್ ಆ ಹ್ಮ್ ತರ ಕೇಳ್ತಾರೆ. ಅವಾಗ ಖುಷಿ ಆಗುತ್ತೆ ಅನ್ಸುತ್ತೆ. ಖುಷಿ ಆಗುತ್ತೆ. ಅವ್ರು ಈ ತರ ಕೇಳ್ದಾಗೆಲ್ಲ ಜನ ಏನನ್ನ ಮಾತಾಡ್ಕೊಂಡ್ಲಿ, ನಾವು ಒಂದ್ ಸ್ವಲ್ಪ ಇನ್ನೂ ವಿಡಿಯೋಸ್ ಮಾಡಿದ್ರೆ ಇನ್ನೂ ಜನ ನಮ್ನ ಗುರ್ತಿಡಿಸ್ತಾರಲ್ಲ, ಹೌದು. ಒಳ್ಳೆ ಕೆಲಸ ಮಾಡ್ದನ, ಹ್ಮ್ ಗುರ್ತಿಡಿಸ್ಲಿ ಜನ. ಎಷ್ಟು ಎಲ್ಲರಿಗೇನ್ ಬೇಡ, ಸ್ವಲ್ಪ ಜನ ಎಷ್ಟು ಜನ ಗುರ್ತಿಡಿಸ್ತಾರ ಅಷ್ಟು ಜನ ಗುರ್ತಿಡಿಸಿದ್ರೆ ಸಾಕು. ಸಾಕು. ಈಗ ನನ್ಗೆ ವಿಡಿಯೋ ಎಡಿಟಿಂಗ್ ಮಾಡಕ್ಕೆ ಅಂದ್ರೆ ಮುಂಚೆಕಿನ ಇವಾಗ ಟೈಮ್ ಒಂದ್ ಸ್ವಲ್ಪ ಕಮ್ಮಿ ತಗೊಂತ ಇದೆ. ಹ್ಮ್ ಯಾಕಂದ್ರೆ ಅವಾಗಿನ ಸ್ಟಾರ್ಟಿಂಗ್ ಸ್ಟೇಜ್. ಸ್ಟಾರ್ಟಿಂಗ್. ಹೌದು. ಈಗ ವಿಡಿಯೋ ಒಂದ್ ಸ್ವಲ್ಪ ಎಡಿಟ್ ಮಾಡೋಷ್ಟರಲ್ಲಿ ಟ್ರಾವೆಲಿಂಗ್ ಎಲ್ಲ ಹೋಗೋದು, ಟ್ರಾವೆಲಿಂಗ್ ಹ್ಮ್ ಮಾಡೋ ಟೈಮಲ್ಲೇ ವಿಡಿಯೋ ಎಡಿಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ. ಏನಕ್ಕಂದ್ರೆ ಇದಕ್ಕೆ ಕುತ್ಕೊಂಡ್ರೆ ಆಗಲ್ಲ. ಆಗಲ್ಲ. ಹಂಗಾಗಿ ವರ್ಕ್, ಮನೆ ಕೆಲಸ, ಆಫೀಸ್ ವರ್ಕ್ ಒಂದೊಂದ್ಸರಿ ಬೆಳಿಗ್ಗೆ 10 o'clock ಕೂತ್ರೆ ನೈಟ್ 5 ಈವ್ನಿಂಗ್ 5 ಆಗ್ಬೋದು, ಇಲ್ಲ ಮಿಡ್ ನೈಟ್ 2 ಆಗ್ಬೋದು, 5 ಆಗ್ಬೋದು, ಆ ಥರನೂ ಕೆಲಸ ಮಾಡ್ತಿರ್ತೀನಿ ಈಗ. ಓಕೆ. ಹಂಗಾಗಿ ಟೈಮ್ ಸಿಕ್ಕಾಗ ವಿಡಿಯೋಸ್ ಎಡಿಟ್ ಮಾಡೋದಾಗ್ಲಿ, ಹ್ಮ್ ವಾಯ್ಸ್ ಓವರ್ ಕೊಡ್ಬೇಕಂದ್ರೂ ಸೌಂಡ್ ಇರಬಾರ್ದು ಫಸ್ಟ್, ಹೌದು ಹೌದು ಸರೌಂಡಿಂಗ್ ಅಲ್ಲಿ ಸೌಂಡ್ ಇರಬಾರ್ದು, ಹೌದು. ಅದು ಮೇಂಟೈನ್ ಮಾಡ್ಕೋಬೇಕು. ಹ್ಮ್ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾ ಇದೀನಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಒಂದೇ ಯು. ಸತಿ ಕರ್ತಿದ್ವಿ ನಾವು, ನೀವು ಬಂದು ಇಷ್ಟೆಲ್ಲ ನಮ್ಮ ವ್ಯೂವರ್ಸ್ಗೆಲ್ಲ ಮಾತಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ವ್ಯೂವರ್ಸ್ಗೆ ಏನಾದರೂ ಒಂದೆರಡು ಮಾತು. ಈಗ ಅಂದ್ರೆ
ವಿಡಿಯೋಸ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಮಾಡ್ತಾ ಇರ್ತಾರೆ, ಹೌದು. ಅವರಿಗೆ ಸಪೋರ್ಟ್ ಮಾಡಿ ಅಷ್ಟೇ. ಹ್ಮ್ ಈಗ ನನ್ಗೂ ಕಮೆಂಟ್ಸ್ ಮಾಡ್ತಿರ್ತಾರೆ, ಹ್ಮ್ ಬ್ಯಾಡ್ ವರ್ಡ್ಸ್ ಎಲ್ಲ ಕಮೆಂಟ್ ಮಾಡಿದ್ದಾರೆ. ಹ್ಮ್ ಈಗ ಅವ್ರಿಗೆ ಗೊತ್ತಿರಲ್ಲ ನಾವ್ ಎಷ್ಟು ಕಷ್ಟ ಬೀಳ್ತಿದೀವಿ ಅಂತೇಳಿ. ಓಕೆ. ನಮ್ ಮನೆ ಕೆಲ್ಸ, ಆಫೀಸ್ ಕೆಲ್ಸ, ಪರ್ಸನಲ್ ಕೆಲ್ಸ ಏನೇನಿರುತ್ತೆ ಅವೆಲ್ಲ ಮ್ಯಾನೇಜ್ ಮಾಡ್ತಾ ಇದಕ್ಕೂ ಟೈಮ್ ಕೊಟ್ಟು ನಾವು ಮುಂದೆ ಒಂದ್ ಕಾಲ್ ಹೆಜ್ಜೆ ಮುಂದೆ ಇಟ್ಟು ನಾವು ಟ್ರೈ ಮಾಡ್ತಾ ಇದೀವಿ, ಏನೋ ಒಂದ್ ಬೆಳಿಬೇಕು ಮಾಡ್ಬೇಕಂತೇಳಿ. ಹ್ಮ್ ಮಾಡೋರಿಗೆ ಸಪೋರ್ಟ್ ಮಾಡಿ ಅಷ್ಟೇ ಹೊತ್ತಾಗಿ ಬ್ಯಾಡ್ ಕಮೆಂಟ್ಸ್ ಎಲ್ಲ ಕೊಟ್ಟು ಅದು ಇದು ಡಿಗ್ರೇಡ್ ಹೇಳಿ ಮಾಡ್ಬೇಡಿ. ಹಾ ಆ ತರ ಮಾಡಿದ್ರೆ ನಿಮ್ಗೇನ್ ಬರಲ್ಲ, ಅವ್ರಿಗೆ ಫೀಲ್ ಆಗುತ್ತೆ ಅಷ್ಟೇ ಹೊತ್ತಾಗಿ. ಅವ್ರಿಗೇನ್ ಅನ್ಸಲ್ಲ ಕಮೆಂಟ್ ಮಾಡೋರಿಗೆ. ಹ್ಮ್ ಅವ್ರೇನು ಒಂದೆರಡು ಟೆಕ್ಸ್ಟ್ ಮಾಡ್ಬಿಟ್ರೆ ಆಗೋಯ್ತು, ಅವ್ರಿಗೆ ಕಮೆಂಟ್ ಹೋಗುತ್ತೆ. ಬಟ್ ಹೌದು. ಅವ್ರು ಕಷ್ಟಪಟ್ಟಿರೋದಕ್ಕ ಈ ಜನ ಹಿಂಗ್ ಮಾತಾಡ್ತಾರೆ. ಕೆಲವೊಬ್ರು ಜನ ಏನಿದಾರೆ ಅಂದ್ರೆ ಈ ತರ ಮಾತಾಡ್ತಾರಲ್ಲ ಅನ್ನೋ ಸ್ಟೇಜಿಗೆ ವಿಡಿಯೋಸ್ ಮಾಡೋದ ಬಿಟ್ಬಿಟ್ಟಿದ್ದಾರೆ. ಹೌದು. ಈ ತರ ಬಹಳ ಜನ ಇದ್ದಾರೆ. ಹ್ಮ್ ಏನ್ ಅನ್ಕೊಂತಾರೇನೋ, ಮನೇಲಿ ಪೇರೆಂಟ್ಸ್ ಮರ್ಯಾದೆ ಕಡಿತಾರೇನೋ, ಹ್ಮ್ ಈ ತರ ನನ್ಗೂ ಆಗಿದೆ. ಹ್ಮ್ ಬಟ್ ಏನಂದ್ರೆ ಪೇರೆಂಟ್ಸ್ ನಂಬಿದ್ರೆ ಯಾರು ಏನ್ ಮಾತಾಡಿದ್ರು ಏನಾಗಲ್ಲ, ಹೌದು. ಎಲ್ಲ ಮ್ಯಾನೇಜ್ ಮಾಡ್ಕೋಬಹುದು. ಸೊ ಸಪೋರ್ಟ್ ಮಾಡಿ ಅಷ್ಟೇ. ಹ್ಮ್ ಬ್ಯಾಡ್ ಕಮೆಂಟ್ಸ್ ಆಗ್ಲಿ ಏನು ಹಾಕಕ್ ಹೋಗ್ಬೇಡಿ. ಹ್ಮ್ ನಿಮ್ ಕೈಲಾದಷ್ಟು ನೀವು ಸಪೋರ್ಟ್ ಮಾಡಿ, ಆಗಿಲ್ಲ ಅಂದ್ರೆ ಬಿಟ್ಬಿಡಿ. ಅವ್ರಿಗೇನು ಆಗಲ್ಲ, ಕಮೆಂಟು ಮಾಡಬೇಡಿ. ಮಾಡ್ಬೇಡಿ. ನೋಡಿ ಬಿಟ್ಬಿಡಿ ಅಷ್ಟೇ. ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಇಲ್ಲಾಂದ್ರೆ ಬಿಟ್ಬಿಡಿ. ಬಿಟ್ಬಿಡಿ. ಕಮೆಂಟ್ಸ್ ಮಾಡ್ಕೊಂತ ಮಾಡಬೇಡಿ. ನಿಮ್ಮಿಂದ ಅವ್ರೇನ್ ಬೆಳೆಯಲ್ಲ, ಬಹಳ ಜನ ಇರ್ತಾರೆ. ಒಬ್ರು ಪರ್ಸನ್ ಇಂದ ನೀವು ಈಗ 1K ಫಾಲೋವರ್ಸ್ ಇರ್ಲಿ, 10K ಫಾಲೋವರ್ಸ್ ಇರ್ಲಿ, 100K ಫಾಲೋವರ್ಸ್ ಇರ್ಲಿ, ಹ್ಮ್ ಒಬ್ರು ಕಮೆಂಟ್ ಇಂದ ಅವ್ರು ಮನ್ಸು ಬೇಜಾರಾಗುತ್ತೆ. ಹೌದು. ಈಗ 10K ಫಾಲೋವರ್ಸ್ ಇದ್ರು 99,999 ಪರ್ಸನ್ಸ್ ಕಮೆಂಟ್ ಮಾಡಿಲ್ಲ ಅಂದ್ರು 1% ಕಮೆಂಟ್ ಮಾಡಿದ್ರು ಅವ್ರಿಗೆ ಬೇಜಾರಾಗುತ್ತೆ. ಆ 1% ಇಂದ ಅವ್ರು ವಿಡಿಯೋ ಮಾಡೋದೇ ಬಿಟ್ಬಿಡ್ತಾರೆ. ಆ ತರನೂ ಇದೆ. ಓಕೆ. ಓಕೆ, ನಮ್ ಶೋಗ್ ಬಂದು ಯಾವ ತರ ಅನ್ಸ್ತಾ ನಿಮಗೆ? ನೀವು ಕರ್ದಿರ್ದಿರಲ್ವಾ, ಬಹಳ ಜನ ಇದ್ದಾರೆ. ಬಟ್ ನನ್ಗೇನ್ ಇನ್ನ ರೀಸೆಂಟ್ ಆಗಿ 5K ಫಾಲೋವರ್ಸ್ ಆಗಿದ್ದಾರೆ. ಬಟ್ ಇನ್ನು ಜಾಸ್ತಿ 100K ಫಾಲೋವರ್ಸ್ ಇದ್ದಾರೆ ಬಳ್ಳಾರಿಯಲ್ಲಿ. ಅವ್ರನ್ನ ಬಿಟ್ಟು ನಾವ್ ಇನ್ನ ಸ್ಟಾರ್ಟಿಂಗ್ ಅಲ್ಲಿ ಇದೀವಿ, ನಮ್ಮನ್ನ ಕರ್ದಿರ್ದಿರಲ್ವಾ, ಅದಕ್ಕಾಗಿ ಅಪಾರ್ಚುನಿಟಿ ಕೊಟ್ಟಿರೋದಕ್ಕೆ ನಿಮಗೆ ಥ್ಯಾಂಕ್ಸ್ ಅಷ್ಟೇ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.